ದುಡ್ಡು ಮಾಡೋ ಮೂದೇವಿ ನಿನಗೂ ಸಿಗ್ತಾಳೆ ಶ್ರೀದೇವಿ ಅಂತ. ದುಡ್ಡಿನ ಪ್ರಪಂಚ, ಏನು ಮಾಡಲಿಕ್ಕಾಗಲ್ಲ. ಹಾಗಂತ ದುಡ್ಡಿನಿಂದ ಹೋಗಿ ಮೌಲ್ಯಗಳನ್ನು ಕಳ್ಕೊಳ್ಬೇಡಿ. ಅದೇ ಇವಾಗ ಸಿಸ್ಟರ್ ಅವ್ರ ಮ್ಯಾರೇಜ್ ಆಗ್ತಾ ಇಲ್ಲ ಅಂತ ಇವಾಗ ನಮ್ದು ಮ್ಯಾರೇಜ್ ಫಿಕ್ಸ್ ಆಗ್ತಾ ಇಲ್ಲ. ಅದಕ್ಕೇನು ಪರಿಹಾರನೇ ಗೊತ್ತಾಗ್ತಿಲ್ಲ. ಪರಿಹಾರ? ಸಿಸ್ಟರ್ ಏನು ಓದಿದ್ದಾರೆ? ಅವರು ಇಂಜಿನಿಯರಿಂಗ್ ಓದಿ ಪಾಲಿಟೆಕ್ನಿಕಲ್ಲೇ HOD ಇದ್ದಾರೆ ಸರ್ ಇವಾಗ. ಎಷ್ಟು ವರ್ಷ ಅವ್ರಿಗೆ? ಅವ್ರಿಗೆ ನನ್ಕಿನ್ನ 5 ವರ್ಷ ದೊಡ್ಡವ್ರು ಸರ್ ಲಾಸ್ಟ್ ಅವ್ರು. ಈಗ ನಿಮಗೆ 33 ಅಂದ್ರೆ ಅವ್ರಿಗೆ ಎಷ್ಟು ವರ್ಷ? ಅವ್ರಿಗೆ 38. ಮದುವೆ ಕಾರಣಕ್ಕೆ ಇವ್ರು ನಿಮ್ಮಿಂದ ದೂರ ಹೋಗಿದ್ದ? ಹಾ, ಅದೇ ಒಂಥರ ಮುನುಸಾಗಿ ದೋಷ ಆಗಿದ್ದ. ಸೊ ನಿಮ್ಮ ಪ್ರಕಾರ ಆಕೆಗೆ ಆಗದೆ ನನಗೆ ಕಷ್ಟ ಆಗುತ್ತೆ, ನನಗೆ ಕೊಡಲ್ಲ ಅನ್ನೋದು ನಿಮ್ದು? ಅಂದ್ರೆ ಈಗ ಸಂಬಂಧಗಳ ಲಾಸ್ಟ್ ಮೂಮೆಂಟ್ ಬಂದು ಕ್ಯಾನ್ಸಲ್ ಆಗ್ತಾ ಇದೆ, ಇದೊಂದು ರೀಸನ್ಗೋಸ್ಕರ. ಅಂದ್ರೆ ಇವ್ರ ಅಕ್ಕಂಗೆ ಇನ್ನೂ ಆಗಿಲ್ಲ ಅಂತ? ಆಗಿಲ್ಲ, ಮತ್ತೆ ಅವ್ರದ್ದೇನು ಸಮಸ್ಯೆ ಗೊತ್ತಾಗ್ತಿಲ್ಲ ಅಂತ. ಆ ಟೈಮಲ್ಲಿ ನಮಗ್ ಅಷ್ಟು ಗೊತ್ತಿರ್ಲಿಲ್ಲ ಏನಾಗುತ್ತೆ ಮುಂದೆ ಅಂತ. ಅವಾಗ ನಮ್ ಫಾದರ್ಗೆ ಆರಾಮಿಲ್ಲ ಅಂದ್ಮೇಲೆ ನಾವು ಮನೆ ಕಡೆ ಜಾಸ್ತಿ ಫೋಕಸ್ ಕೊಟ್ಟು ರಿಲೇಶನ್ಶಿಪ್ ಎಲ್ಲ ಬ್ರೇಕಪ್ ಮಾಡ್ಕೊಂಡ್ವಿ. ಆತರ ಅಂದ್ರೆ ಲವ್ ಚೆನ್ನಾಗಿ ಆಗ್ಬೇಕಂದ್ರೆ ಮನೆ ಬಿಡ್ಬೇಕು, ಇಲ್ಲ ಮನೆ ಚೆನ್ನಾಗಿ ಆಗ್ಬೇಕಂದ್ರೆ ಲವ್ ಬಿಡ್ಬೇಕು. ಹೌದಾ? ಹಂಗೇನಿಲ್ಲ ಸರ್. ಅದು ಅಂದ್ರೆ ನಿಮಗೆ ಸುಮ್ಮನೆ ಕೇಳಿದೆ, ಇದೇನು ಒಂದು ಸನ್ಯಾಸದ ವೈರಾಗ್ಯವ ಅಥವಾ ಬೇರೆನಾ ಇದು? ಅದೇ ಕನ್ಫ್ಯೂಷನ್ ಇದೆ ಸರ್. ನನಗನ್ಸುತ್ತೆ ವೈರಾಗ್ಯನೇ ಇರ್ಬೋದು, ಇಲ್ಲ ಬೇರೆ ಏನಾದ್ರು ಇರ್ಬೋದು ಅಂತ. ಬಟ್ ನಮ್ ಸಂಬಂಧಿಕರ ರಿಲೇಷನ್ಸ್ ಎಲ್ಲ ಬೇರೆ ಏನಾದ್ರು ಇದೆಯಾ, ಯಾರನ್ನಾರು ಕೇಳು, ಯಾರು ಲವ್ ಮಾಡಿದಾರೆ ಏನಕ್ಕೆ ಅದನ್ನಾದ್ರು ಮಾಡಕ್ ಮರ್ತಂದ್ರೆ ಅವ್ರು ನಮ್ಮ ಮಮ್ಮಿನೇ ಎಲ್ಲ ಮಾತಾಡಿದ್ರೆ ಅದೇನಿಲ್ಲ ಇಲ್ಲ ಅದೇನೇ ಬೇಡ ಅಂತಾರೆ ಅಂತ ಹೇಳ್ತಾರೆ. ಬೆಂಗಳೂರಿಂದ ಸರ್. ಬೆಂಗಳೂರು? ಹಾಂ ಸರ್. ಯಾವಾಗಿಂದ ಕಾರ್ಯಕ್ರಮ ನೋಡ್ತಾ ಇದ್ದೀರಿ? ಸುಮಾರು 2 ವರ್ಷ ಆಯ್ತು ಸರ್. 2 ವರ್ಷ? ಹೌದು ಸರ್. ಏನ್ ಮಾಡ್ಕೊಂಡಿರೋದು? ಮುಂಚೆ ಜಾಬ್ ಮಾಡ್ತಿದೀವಿ ಸರ್, ಇವಾಗ ಬಿಸ್ನೆಸ್ ಮಾಡ್ತಾ ಇದೀವಿ. ಬಿಸ್ನೆಸ್? ಹಾ ಸರ್. ಈಗಲೂ ಜಾಬೇ ಮಾಡ್ತಾ ಇದ್ರಿ, ಸ್ವಂತ ಮಾಡ್ತಾ ಇದ್ದೀರಿ? ಬಿಸ್ನೆಸ್ ಸ್ವಂತ ಮಾಡ್ತಾ ಇದೀವಿ ಸರ್. ಬಿಸ್ನೆಸ್ ಸ್ವಂತ ಮಾಡ್ತಾ ಇದ್ದೀರಿ? ಹೌದು ಸರ್. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಏನಾದರೂ ಹಂಚಿಕೊಳ್ಳೋದಿದೆಯಾ? ಹೌದು ಸರ್. ಆಗ್ಲಿ. ಮಕರ ಸಂಕ್ರಾಂತಿಯ ಶುಭಾಶಯಗಳು. ಒಳ್ಳೇದಾಗ್ಲಿ. ನಿಮಗೂ ಸರ್, ನಿಮಗೂ ಕೂಡ ಮಕರ ಸಂಕ್ರಾಂತಿ ಶುಭಾಶಯಗಳು. ಸಂತೋಷ. ಹೇಳಿ, ಏನು ವಿಚಾರ? ಎಷ್ಟು ವಯಸ್ಸು ನಿಮಗೆ? The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಲೈನ್ನಲ್ಲಿಯೇ. ಹೋಲ್ಡ್ ಹಾಕ್ಬಿಟ್ಟಿದ್ದೀರಿ? ಗೊತ್ತಾಗಿಲ್ಲ ಸರ್, ಅದು ಮಿಸ್ ಆಗಾಯ್ತು. ಪುಣ್ಯ, ನಾನು ಕಟ್ ಮಾಡಿಲ್ಲ. ಅದೇ ಸರ್, ಏನ್ ಮಾತಾಡ್ಬೇಕಂತ ಗೊತ್ತಾಗ್ಲಿಲ್ಲ ಅಷ್ಟೊತ್ತಿಗೆ. ತೊಂದ್ರೆ ಇಲ್ಲ. ಎಷ್ಟು ವಯಸ್ಸು ನಿಮಗೆ? ಇವಾಗ 33 ಸರ್. 33 ವರ್ಷ. ಹೌದು ಸರ್. ಹೇಳಿ ಸರ್, ಏನ್ ವಿಚಾರ? ಇನ್ನು ಬಿಸ್ನೆಸ್ ಮಾಡ್ತಾ ಇದೀವಿ. ಇವಾಗ ಮುಂಚೆ ಜಾಬ್ ಮಾಡ್ತಾ ಇದ್ವಿ. ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಸರ್. ಏನ್ ಸಮಸ್ಯೆ? ತಂದೆಯವ್ರಿಲ್ಲ ಸರ್, ತಾಯಿಯರು ಇದ್ದಾರೆ. ಅಂದ್ರೆ ನಿಮ್ದು, ಅಂದ್ರೆ ಈಗ ನೀವಿರೋದು ಬೆಂಗಳೂರು, ಹೌದಲ್ವಾ? ಬೆಂಗಳೂರು. ನಿಮ್ ಮೂಲತಃ ಯಾವ ಕಡೆಯವರು? ಉತ್ತರ ಕರ್ನಾಟಕ ಸರ್. ಉತ್ತರ ಕರ್ನಾಟಕ. ಎಷ್ಟು ಜನ ಮಕ್ಕಳು ನೀವು ತಂದೆ ತಾಯಿಗೆ? ನಾವು 3 ಜನ ಹೆಣ್ಮಕ್ಳು ನಮ್ಮ ಅಕ್ಕಾರ ಸರ್. ನಾನೊಬ್ನ ಲಾಸ್ಟ್. ನೀವು ತಮ್ಮ? ನಾನ್ ತಮ್ಮ. ಅವ್ರದ್ದೆಲ್ಲ ಮದುವೆ ಆಯ್ತು? ಅದೇ ಸರ್, ಇಬ್ಬರದಾಗಿದೆ, ಇನ್ನೊಬ್ಬರ ಲಾಸ್ಟ್ ಅವ್ರದ್ದಾಗಿಲ್ಲ. ಏನು ಓದಿದ್ದೀರಿ? ನಾನು ಇಂಜಿನಿಯರಿಂಗ್ ಓದಿದ್ದೀನಿ ಸರ್. ಇಂಜಿನಿಯರಿಂಗ್? ಹಾ ಸರ್. ಸಂತೋಷ. ಬೆಂಗಳೂರು ಕಡೆಗೆ ಬಂದು ಎಷ್ಟು ವರ್ಷ ಆಯಿತು? ಒಂದು 7 ವರ್ಷ ಆಯ್ತು ಸರ್. ನಿಮಗೆ ಮದುವೆ ಆಗಿದೆಯಾ? ಇಲ್ಲ ಸರ್. ಹೇಳಿ ಹೇಳಿ. ನಮ್ಮ ಸಿಸ್ಟರ್ದು ಆಗಿಲ್ಲ, ನಮ್ದು ಆಗಿಲ್ಲ ಸರ್. ಸಿಸ್ಟರ್ ಅವ್ರದ್ದು ಮಾಡ್ಬೇಕಂತ ಪ್ರಯತ್ನ ಪಟ್ರು ನಮ್ಮ ತಂದೆಯವರಿದ್ದಾಗ. ಅವರು ಒಳ್ಳೆ ಅಂದ್ರೆ ಇವಾಗ ನಮಗ್ ಹುಡುಕ್ತಾ ಇದ್ದಾರೆ, ಸೆಟ್ ಆಗಿಲ್ಲ. ಏನಾಗಿತ್ತು ತಂದೆಗೆ? ತಂದೆಯವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಸರ್ 2018ರಲ್ಲಿ. ಹೇಳಿ ಹೇಳಿ. ಅದೇ ಇವಾಗ ಸಿಸ್ಟರ್ ಅವ್ರ ಮ್ಯಾರೇಜ್ ಆಗ್ತಾ ಇಲ್ಲ ಅಂತ ಇವಾಗ ನಮ್ದು ಮ್ಯಾರೇಜ್ ಫಿಕ್ಸ್ ಆಗ್ತಾ ಇಲ್ಲ. ಅದಕ್ಕೇನು ಪರಿಹಾರನೇ ಗೊತ್ತಾಗ್ತಿಲ್ಲ. ಪರಿಹಾರ? ಸಿಸ್ಟರ್ ಏನು ಓದಿದ್ದಾರೆ? ಅವರು ಇಂಜಿನಿಯರಿಂಗ್ ಓದಿ ಪಾಲಿಟೆಕ್ನಿಕಲ್ಲೇ HOD ಇದ್ದಾರೆ ಸರ್ ಇವಾಗ. ಎಷ್ಟು ವರ್ಷ ಅವ್ರಿಗೆ? ಅವ್ರಿಗೆ ನನ್ಕಿನ್ನ 5 ವರ್ಷ ದೊಡ್ಡವ್ರು ಸರ್ ಲಾಸ್ಟ್ ಅವ್ರು. ಈಗ ನಿಮಗೆ 33 ಅಂದ್ರೆ ಅವ್ರಿಗೆ ಎಷ್ಟು ವರ್ಷ? ಅವ್ರಿಗೆ 38. ಅಯ್ಯೋ ದೇವ್ರೆ, 38 ಆದ್ರೂ ಮದುವೆ ಆಗಿಲ್ವಾ? ಇಲ್ಲ ಸರ್. ಅಲ್ಲ, ಈಗ ನೀವು ಹುಡುಕೋಕ್ ಶುರು ಮಾಡಿ ಎಷ್ಟು ವರ್ಷ ಆಯ್ತು ಆ ಹೆಣ್ಮಗಳಿಗೆ? ನಮ್ ತಂದೆಯವರು ಇದ್ದಾಗ ಹುಡ್ಕಕ್ ಸ್ಟಾರ್ಟ್ ಮಾಡಿದ್ರು ಸರ್.
ಅವಾಗಿಂದ ಸಿಕ್ಕೇ ಇಲ್ವಾ? ಇಲ್ಲ, ಅವ್ರು ಒಪ್ಕೋತಾ ಇಲ್ಲ. ಅವ್ರ ಸಮಸ್ಯೆ ಆಗಿರೋದು ಅಲ್ಲೇ. ನಾನು ಒಲ್ಲೆ ಅವಾಗ ಹುಡುಕಿದ್ರು, ಅವ್ರು ಫೋರ್ಸ್ ಮಾಡಿದ್ರು, ಒಲ್ಲೆ ಅಂದ್ರು, ಆಮೇಲೆ ಬಿಟ್ಟೆ ಬಿಟ್ರು. ಅಲ್ಲ ಈಗ ಹಾ ಸರ್. ಹಿಂಗೆ ಅಂದ್ರು ಹೆಣ್ಣು ಮಕ್ಕಳಿಗೆ 21ರಿಂದ ಒಂದು 25-26 ಒಳಗಡೆ ಹುಡುಕೋ ಪ್ರಯತ್ನ ಮಾಡಿರ್ತಾರೆ ಅಥವಾ ಅಲ್ಲಿಂದಲೇ ಮಾಡ್ಕೊಂಡು ಬಂದಿರ್ತಾರೆ. ಹೌದು ಸರ್, ಅವ್ರ ಜಾಬ್ ಆದ್ಮೇಲೆ ಅವಾಗ್ಲೇನೆ ಪ್ರಯತ್ನ ಪಟ್ರು. 2013 ಬಿಡಿ, ಆ 2012 ಇಸ್ವಿ ಬಿಡಿ. ಈ ಹೆಣ್ಣು ಮಗಳ ಒಂದು 25 ಏಜಿಂದಲೇ ಹುಡುಕೋ ಪ್ರಯತ್ನ ಮಾಡಿದ್ರಾ? ಹೌದೌದು ಮಾಡಿದ್ವಿ ಸರ್. ಅಂದ್ರೆ ಬರೋಬ್ಬರಿ ಒಂದು 8ರಿಂದ 9 ವರ್ಷದವರೆಗೂ ಈ ಪ್ರಯಾಣ, ಹುಡುಕೋ ಪ್ರಯಾಣ. ನಮ್ ಸಿಸ್ಟರ್ ಅಲ್ವಾ ಸರ್ ನೀವು ಹೇಳ್ತಾ ಇರೋದು? ಸಿಸ್ಟರ್ದೆ. ಹೌದೌದು ಸರ್. ಆ ಮಧ್ಯೆ ಎಷ್ಟು ಜನ ಹುಡುಗ? ಇಲ್ಲ, ಅವಾಗ ಏನಾಯ್ತಂದ್ರೆ ಸರ್, ಸ್ಟಾರ್ಟಿಂಗ್ 1 ವರ್ಷ 2 ವರ್ಷ ಹುಡುಕಿದ್ರು. ಇವ್ರು ಒಲ್ಲೆನೆ ಅಂತ ಹಠ ಮಾಡಿದ್ಮೇಲೆ ಬಿಟ್ಬಿಟ್ರು ಅವ್ರ ಪಾಡಿಗೆ ಅವ್ರಿಗೆ. ಏನ್ ಕಾರಣಕ್ಕೆ ಅವ್ರು ಒಲ್ಲೆ ಅಂತಿದ್ರು? ಅವ್ರಿಗೆ ಮದುವೆ ಆಗಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತೆ. ಮದುವೆ ಆಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ವಾ? ಇಲ್ಲ ಅಂತ, ಸಂಸಾರ ಜೀವನ ಬೇಡ ಅಂತ ಅವ್ರು. ಮತ್ತೆ ಯಾರನ್ನೋ ತಂದು ಕಟ್ಟಿದ್ರೆ ಅವ್ರ ಜೀವನ ಏನ್ ಮತ್ತೆ? ಅದಕ್ಕೆ ಅವ್ರು ಒಳ್ಳೆ ಅಂತಂದ್ರು, ಬಿಟ್ಬಿಟ್ರು. ಇವಾಗ ಅವರು ಸಪ್ರೇಟ್ ಆಗಿದ್ದಾರೆ, ಮನೆ ಕಡೆನೂ ಬರಲ್ಲ, ಮನೇನು ನೋಡಲ್ಲ. ಓಹೋ, ಏನ್ ಕಾರಣ ಮದುವೆ ಬೇಡ ಅನ್ಲಿಕ್ಕೆ ಅವ್ರಿಗೆ? ಅದೇ ಕಾರಣನೇ ಗೊತ್ತಾಗಿಲ್ಲ ಸರ್. ನಾವು ಎಲ್ಲ ಕೇಳಿದ್ವಿ, ಮನೆಯಲ್ಲೂ ಎಲ್ಲ ಕೇಳಿದ್ರು ಅವಾಗ್ಲು. ನನಗ ಸಂಸಾರ ಜೀವನ ಇಂಟ್ರೆಸ್ಟ್ ಇಲ್ಲ, ನಾ ಸಪ್ರೇಟ್ ಒಬ್ರೇ ಇರ್ತೀನಿ ಅಂತ ಅಂತಾರೆ. ಮನೆಗೂ ಏನು ಕೊಡಲ್ಲ, ಅವ್ರ ಜೀವನ ಅವರೇ ನೋಡ್ಕೊಂಡು ಸಪ್ರೇಟ್ ಆಗೇ ಇದಾರೆ ಸರ್. ಅಂದ್ರೆ ಬೆಂಗಳೂರಲ್ಲೇನಾ? ಇಲ್ಲ ಸರ್, ಅವರು ಉತ್ತರ ಕರ್ನಾಟಕ ಕಡೆ ಅವ್ರು ಜಾಬ್ ಮಾಡೋದು. ಓಕೆ, ಅಲ್ಲೇ ಜಾಬ್ ಮಾಡಿಕೊಂಡು ಅಲ್ಲೇ ನಿಮ್ಮ ಊರಲ್ಲೇ ಬೇರೆ ಕಡೆ ಇದ್ದಾರಾ? ಬೇರೆ ಊರಿಂದ ಒಂದು 100-150 ಕಿಲೋಮೀಟರ್ ದೂರದಲ್ಲಿ. ಓಹೋ. ನಿಮ್ಮ ಅಕ್ಕ ಅಥವಾ ಉಳಿದ ಅಕ್ಕಂದಿರು ನಿಮ್ ಜೊತೆ ಅಷ್ಟು ಸಂಪರ್ಕದಲ್ಲಿ ಇಲ್ಲ? ಇದಾರ ಸರ್, ಇಬ್ರು ಅಕ್ಕಂದ್ರ ಅಂದ್ರೆ ಏನಾದ್ರು ಕಾರ್ಯ ಇದ್ದಾಗ, ಫಂಕ್ಷನ್ ಇದ್ದಾಗ ಅವ್ರ ಕರೆಯೋದು ಹೋಗೋದು ಮಾಡ್ತಿರ್ತೀವಿ. ಉಳಿದ ಅಕ್ಕಂದ್ರೆಲ್ಲ, ಬಟ್ ಇವ್ರು ಅಷ್ಟಕ್ಕಷ್ಟೇ. ಮದುವೆ ಕಾರಣಕ್ಕೆ ಇವ್ರು ನಿಮ್ಮಿಂದ ದೂರ ಹೋಗಿದ್ದ? ಹಾ, ಅದೇ ಒಂಥರ ಮುನಸಾಗಿ ದೋಷ ಆಗಿದ್ದ. ಸೊ ನಿಮ್ ಪ್ರಕಾರ ಆಕೆಗೆ ಆಗದೆ ನನಗೆ ಕಷ್ಟ ಆಗುತ್ತೆ, ನನಗೆ ಕೊಡಲ್ಲ ಅನ್ನೋದು ನಿಮ್ದು? ಅಂದ್ರೆ ಈಗ ಸಂಬಂಧಗಳ ಲಾಸ್ಟ್ ಮೂಮೆಂಟ್ ಬಂದು ಕ್ಯಾನ್ಸಲ್ ಆಗ್ತಾ ಇದೆ, ಇದೊಂದು ರೀಸನ್ಗೋಸ್ಕರ. ಅಂದ್ರೆ ಇವ್ರ ಅಕ್ಕಂಗೆ ಇನ್ನೂ ಆಗಿಲ್ಲ ಅಂತ? ಹಾ, ಆಗಿಲ್ಲ. ಮತ್ತೆ ಅವ್ರದ್ದೇನು ಸಮಸ್ಯೆ ಗೊತ್ತಾಗ್ತಿಲ್ಲ ಅಂತ. ನಿಮಗೆ ಯಾವಾಗ್ಲಿಂದ ಹುಡುಕ್ತಾ ಇದ್ದೀರಾ? ಒಂದ್ 3-4 ವರ್ಷ ಆಯ್ತು ಸರ್ ಹುಡುಕ್ಲಿಕ್ಕಂತ. ಹೌದಾ? ಹೌದು ಸರ್. ನಿಮ್ಗೂ ಸಿಕ್ಕಿಲ್ಲ? ಇಲ್ಲ ಸರ್. ಒಳ್ಳೆ ಕತೆ ಆಯ್ತಲ್ಲ. ಈಗ ಅವರು ಯಾವುದೋ ದೂರದ ಸಂಬಂಧ ಆದರೆ ಕಣಪ ಅದು ಏನೋ ಸಮಸ್ಯೆ ಇರ್ಬೋದು, ಇವ್ರ ಮನೇದು ಏನೋ ಎಡವಟ್ಟಿರ್ಬೋದು, ಅದಕ್ಕೆ ಅವ್ರ ಅಕ್ಕಂದು ಆಗಿಲ್ಲ, ಮುಚ್ಚಿಡ್ತಿರ್ಬೋದು ಅನ್ಕೊಂಬೋದು. ಬಟ್ ನಿಮ್ಮ ಸುತ್ತಮುತ್ತ ನಿಮ್ಮ ಬಗ್ಗೆ ಗೊತ್ತಿರೋರು ಕೇಳಿ ಅಲ್ಲಿ ಯಾರು ಹೆಣ್ಣು ಕೊಡೋರು ಇಲ್ವಾ? ಅಂದ್ರೆ ಸರ್, ರಿಲೇಷನ್ ಅಲ್ಲಿ ಸಂಬಂಧಿಕರ ಅಂದ್ರೆ ಹೊರಗಡೆಯವ್ರಿಗಾದ್ರೆ ಅನುಮಾನ ಪಡ್ಬೋದು. ಇವ್ರ ಅಕ್ಕಂದೇ ಆಗಿಲ್ಲ ಅಂದ್ರೆ ಏನೋ ಮನೆ ಸಮಸ್ಯೆ ಇರುತ್ತೆ ಅಥವಾ ಅಕ್ಕಂದೇ ಸಮಸ್ಯೆ ಇರುತ್ತೆ, ಇಲ್ಲ ಏನೋ ಸಮಸ್ಯೆ ಇರುತ್ತೆ ಅಂತ. ಬಟ್ ನಿಮ್ಮಲ್ಲೇ ನಿಮ್ಮ ಅಥವಾ ಈ ಅಕ್ಕನ ಬುದ್ಧಿ ಗೊತ್ತಿರೋರು ಯಾರು ಹೆಣ್ಮಗಳಿಲ್ವಾ? ಇಲ್ಲ, ಅವ್ರು ನಮ್ಕಿನ್ನ ದೊಡ್ಡವ್ರದಾರ ಸರ್, ಎಲ್ಲಾ ತಿಳಿದವ್ರದಾರೆ. ಅವ್ರಿಗೆ ಗೊತ್ತಿದ್ದವ್ರೆ ಹಂಗ್ ಮಾಡಿದ್ರ ಹೆಂಗ ಅಂತ ಹಿಂಗ್ ಮಾತಾಡ್ತಾರ ಸರ್, ಗೊತ್ತಿದ್ದ ರಿಲೇಷನ್ ಅವರು. ಬಟ್ ಹಂಗ ಯಾರು ಮುಂದೆ ಮಾತುಕತೆ ಮಾಡಿಲ್ಲ ಸರ್. ಅಕ್ಕನ ಕಾರಣಕ್ಕೆ ನಿಮ್ಮ ಮದುವೆ ವಿಚಾರವೂ ಕೂಡ ನಿಂತಿದೆ. ಹಾ ಸರ್, ಅದೊಂದು ಸಮಸ್ಯೆ. ಬಟ್ ಅವ್ರಿಗೇನು ಇಷ್ಟ ಇಲ್ಲ ಸರಿ, ಬಟ್ ಈ ವಿಚಾರದಲ್ಲಿ ಬಂದು ಕ್ಲಾರಿಟಿ ಕೊಟ್ಟು, ಅಯ್ಯೋ ನನ್ನ ತಮ್ಮನ ಬದುಕು ಅದರಿಂದ ಹಾಳಾಗಬಾರ್ದು ಅನ್ನೋ ಅಷ್ಟು ಕಾಳಜಿ ಇಲ್ವಾ ಅವ್ರಿಗೆ? ಇಲ್ಲ, ಅಷ್ಟು ಕಾಳಜಿ ಇಲ್ಲ ಸರ್, ಅಷ್ಟು ಕಾಳಜಿನೂ ಇಲ್ಲ, ಮಾತುಕತೆನೂ ಅಷ್ಟಕ್ಕಷ್ಟೇ. ಯಾವಾಗಾದ್ರೂ ಏನ್ ನಮ್ಮ ತಾಯಿಗೆ ಆರಾಮಿಲ್ದಾಗ ಫೋನ್ ಮಾಡಿದಾಗ ಅಷ್ಟು ಬರ್ತೀನಿ ಅಂತಾರೆ, ಬರೋದೇ ಇಲ್ಲ. ಏನಕ್ಕ ಎಮರ್ಜೆನ್ಸಿ ಕಾಲ್ ಮಾಡಿದ್ರು ಬರ್ತೀನಿ ಅಂತ ಹೇಳ್ತಾರೆ, ಮಾತಾಡ್ತಾರೆ. ಬಟ್ ಅವ್ರ ಕೆಲಸ ಇದೆ, ಕಾಲೇಜ್ ಅದು ಇದು ಅಂತ ಹೇಳ್ತಾರೆ, ಬರೋದೇ ಯೋಚನೆನೂ ಮಾಡಲ್ಲ ಈ ಕಡೆ ಆತರ. ನೀವು ಲವ್ ಗಿವ್ ಯಾವುದು ಮಾಡಿಲ್ವಾ? ಇಲ್ಲ ಸರ್. ಯಾಕೆ ಮಾಡಿಲ್ಲ? ಮಾಡಿದ್ದು ಅದು ಬ್ರೇಕಪ್ ಆಗಿದೆ ಸರ್ ಅವಾಗ್ಲೇ ಕಾಲೇಜ್ ಟೈಮಲ್ಲಿ. ನೀವು ಏನ್ ಬಿಟ್ಟಿಲ್ಲ? ಇಲ್ಲ ಏನ್ ಕಾಲೇಜ್ ಟೈಮಲ್ಲಿ ಲವ್ ಮಾಡಿದ್ರಾ? ಹೌದು ಸರ್. ಮತ್ತೆ ಕಂಟಿನ್ಯೂ ಮಾಡ್ಬೇಕು ತಾನೆ? ಆ ಟೈಮಲ್ಲಿ ನಮಗ್ ಅಷ್ಟು ಗೊತ್ತಿರ್ಲಿಲ್ಲ ಏನಾಗುತ್ತೆ ಮುಂದೆ ಅಂತ. ಅವಾಗ ನಮ್ ಫಾದರ್ಗೆ ಆರಾಮಿಲ್ಲ ಅಂದ್ಮೇಲೆ ನಾವು ಮನೆ ಕಡೆ ಜಾಸ್ತಿ ಫೋಕಸ್ ಕೊಟ್ಟು ರಿಲೇಶನ್ಶಿಪ್ ಎಲ್ಲ ಬ್ರೇಕಪ್ ಮಾಡ್ಕೊಂಡ್ವಿ. ಆತರ ಅಂದ್ರೆ ಲವ್ ಚೆನ್ನಾಗ್ ಆಗ್ಬೇಕಂದ್ರೆ ಮನೆ ಬಿಡ್ಬೇಕು, ಇಲ್ಲ ಮನೆ ಚೆನ್ನಾಗ್ ಆಗ್ಬೇಕಂದ್ರೆ ಲವ್ ಬಿಡ್ಬೇಕು. ಹೌದಾ? ಹಂಗೇನಿಲ್ಲ ಸರ್, ಅದು ಬ್ಯಾಲೆನ್ಸ್ ಮಾಡೋದ್ರ ಮೇಲೆ ಡಿಪೆಂಡ್ ಅಲ್ವಾ ಸರ್. ಬಟ್ ನೀವು ಮಾಡ್ಲಿಲ್ವಾ? ಅಂದ್ರೆ ನಮ್ ಪೊಸಿಷನ್ ಹಂಗಿರ್ಲಿಲ್ಲ ಸರ್ ಅವಾಗ. ಮನೆ ಪರಿಸ್ಥಿತಿ ತುಂಬಾ ಗಂಭೀರ ಆಗಿತ್ತು ಆ ಟೈಮಲ್ಲಿ.
ನಾವು ಲವ್ ಮಾಡೋ ಟೈಮಲ್ಲಿ. ಸೊ ಹಾಗಾಗಿ ಅಷ್ಟು ಸಮಯ ಮನೆನೇ ಆಗಲಿಲ್ಲ. ಮನೆನೇ ಇಂಪಾರ್ಟೆಂಟ್ ಅಂತ ನಾವು ಈ ಕಡೆ ಫೋಕಸ್ ಮಾಡಿದ್ವಿ, ಅದ್ ಬಿಟ್ಬಿಟ್ವಿ ಅಷ್ಟೇ. ಈಗ ಅನ್ಸುತ್ತಾ ಬಿಡಬಾರ್ದಿತ್ತು ಅಂತ? ಈಗೇನು ಅನಿಸ್ತಾ ಇಲ್ಲ ಸರ್, ರಿಗ್ರೆಟ್ಸ್ ಏನಿಲ್ಲ. ಯಾ, ಗ್ರೇಟ್ ಗ್ರೇಟ್. Regrets ಯಾವತ್ತಿಗೂ ಒಬ್ಬ ಏನಿಲ್ಲ. ಮಗನಾಗಿ ಸಂಸಾರವನ್ನ ಅಥವಾ ಮಗನಾಗಿ ನಾನು ಜವಾಬ್ದಾರಿ ನಿಭಾಯಿಸೋದು ಅದೇ ಪ್ರಧಾನವಾಗಿತ್ತು. ಹೌದು ಬಹುಶಃ ಒಂದು ವೇಳೆ ನೀವು ಅವತ್ತೇನಾದ್ರೂ ಮನೆಯನ್ನ ನಿಕೃಷ್ಟವಾಗಿ ನೋಡಿದ್ರೆ ನೀವು ಇಷ್ಟೊತ್ತಿಗೆಲ್ಲೋ ಬೀದಿಲಿ ಇರ್ತಿದ್ರಿ. sir. ಗೊತ್ತಿಲ್ಲ ಸರ್ ಅದು ಏನಾಗಿರ್ತಿತ್ತು. ಯಾಕಂದ್ರೆ ಆ ಏಜಲ್ಲಿ ಹಂಗ್ ದಾರಿ ತಪ್ಪದವರೆಲ್ಲ ಬಂದು ನಿಂತ್ಕೊಳ್ಳೋದೆ ಬೀದಿಲಿ. ಹಾ ಸರ್, ಬಟ್ ನೋಡಿ, ಟೈಮಲ್ಲಿ ನಮಗೆ ಮನೆ ಕಡೆನೆ ಜಾಸ್ತಿ ಫೋಕಸ್ ಮಾಡಿದ್ವಿ. ಹೌದು ಹೌದು ಹೌದು. ಬಟ್ ತಂದೆ ಇದ್ದಂಥ ಕಾಲದಲ್ಲೇ ಈ ಹೆಣ್ಮಗಳು ಆಗಲ್ಲ ಅಂತಿರ್ಬೇಕಾದ್ರೆ ನಿಮಗೇನಾದರೂ ಹೇಳಿದ್ರ ನಿಮ್ಮ ತಂದೆ, ಯಾಕೋ ಈಕೆ ನಿಮಗೆ ತೊಂದರೆ ಮಾಡಂಗಿದ್ದಾಳೆ ಅಥವಾ ಇದ್ರ ಬಗ್ಗೆ ಏನಾದರೂ ನಿಮ್ಮ ಹತ್ರ ಮಾತಾಡಿದ್ರ ತಂದೆ? ಇಲ್ಲ ಸರ್, ನನ್ನ ಅಂತ ಏನ್ ಮಾತಾಡಿಲ್ಲ, ಬಟ್ ಅವ್ರಿಗೂ ಮಾಡ್ಬೇಕಂತ ಆಸೆ ಇತ್ತು, ಅದಕ್ಕೋಸ್ಕರನು ಫೋರ್ಸ್ ಮಾಡ್ತಾ ಇದ್ರು. ಬಟ್ ತಂದೆಗೂ ಅಪೋಸ್ ಆಗಿ ಮಾತಾಡ್ತಿದ್ರು, ಅವ್ರು ಜಗಳ ಮಾಡ್ತಿದ್ರು. ನಾ ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹಠ ಮಾಡಿದ್ರು. ಸೊ ಹೇಳುವಷ್ಟು ಹೇಳಿದ್ರು. ಆಮೇಲೆ ನಮ್ ತಂದೆಗೂ ಹುಷಾರ್ ತಪ್ಪಿ ಅವ್ರಿಗೂ ಅಷ್ಟಕ್ಕಷ್ಟೇ ಮಾತಾಡ್ತಿದ್ರು. ಅಲ್ಲ, ಈಗ ಮದುವೆ ಬೇಡ ಅಂದಾಗೆ ನಮ್ಮಲ್ಲಿ ಎರಡು ವಿಚಾರ. ಒಂದು ಅಂದ್ರೆ ನಿಮಗೆ ಸುಮ್ಮನೆ ಕೇಳಿದೆ, ಇದೇನು ಒಂದು ಸನ್ಯಾಸದ ವೈರಾಗ್ಯವ ಅಥವಾ ಬೇರೆನಾ ಇದು? ಅದೇ ಕನ್ಫ್ಯೂಷನ್ ಇದೆ ಸರ್. ನನಗನ್ಸುತ್ತೆ ವೈರಾಗ್ಯನೇ ಇರ್ಬೋದು, ಇಲ್ಲ ಬೇರೆ ಏನಾದ್ರು ಇರ್ಬೋದು ಅಂತ. ಬಟ್ ನಮ್ ಸಂಬಂಧಿಕರ ರಿಲೇಷನ್ಸ್ ಎಲ್ಲ ಬೇರೆ ಏನಾದ್ರು ಇದೆಯಾ, ಯಾರನ್ನಾರು ಕೇಳು, ಯಾರು ಲವ್ ಮಾಡಿದಾರೆ ಏನಕ್ಕೆ ಅದನ್ನಾದ್ರು ಮಾಡಕ್ ಮರ್ತಂದ್ರೆ ಅವ್ರು ನಮ್ಮ ಮಮ್ಮಿನೂ ಎಲ್ಲ ಮಾತಾಡಿದ್ರೆ ಅದೇನಿಲ್ಲ ಇಲ್ಲ ಮದೇನೆ ಬೇಡ ಅಂತಾರೆ ಅಂತ ಹೇಳ್ತಾರೆ. ನಮ್ಮ ಮಮ್ಮಿನೂ ಅವ್ರ ಜೊತೆಗೆ ಇದ್ದು ಬಂದ್ರು ಸರ್ 1-2 ವರ್ಷ. ನಮ್ಮ ಫಾದರ್ ಎಕ್ಸ್ಪೈರ್ ಆದ್ಮೇಲೆ ಅವ್ರಿಗೇನು ಕ್ಲಿಯರ್ ಆಗಿ ಹೇಳಿಲ್ಲ. ಬಟ್ ನಿಮ್ಮ ತಾಯಿಗೆ ನಿಮ್ಮ ಕುರಿತು ಮದುವೆ ಮಾಡೋ ಆಸೆ ಇದೆ? ಇದೆ ಸರ್, ತುಂಬಾ ಪ್ರಯತ್ನ ಪಡ್ತಾ ಇದಾರೆ ಅವರು, ಬಟ್ ಸೆಟ್ ಆಗ್ತಿಲ್ಲ. 2-3 ಸಂಬಂಧಗಳು ಬಂದ್ ಕ್ಯಾನ್ಸಲ್ ಆಯ್ತು ಸರ್. ಓ, ಹೌದಾ? ಹೌದು ಸರ್. ಏನ್ ಹೇಳ್ತಾರೆ ಅವ್ರ ಕಾರಣ? ಒಬ್ರು 1-2 ಕಡೆ ಅಂತ ಇದೇ ಸಮಸ್ಯೆ ಸರ್, ಆ ಸಿಸ್ಟರ್ ಸಮಸ್ಯೆನೇ ಹೇಳಿದ್ರು. ಇನ್ನೊಬ್ರದು ಗದ್ದೆ ಇರ್ಬೇಕು ಅಂತ ಕೇಳಿದ್ರು. ಆತರ ಗದ್ದೆ ಇಲ್ಲ ನಮ್ದು, ಮನೆ ಇದೆ ಅಷ್ಟೇ. ಅವ್ರ ಮಗಳು ಬಂದು ನಾಟಿ ಮಾಡ್ತಾರಂತ? ಅದೇ ಗೊತ್ತಿಲ್ಲ, ಗೊತ್ತಿರೋರು ಆತರನೇ ಮಾತಾಡಿ ಇರ್ಬೇಕು ಅಂತ ಅದೇನ್ ಬಂತ? ಅವ್ರಿಗೆ ಕ್ಯಾನ್ಸಲ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಒಂದ್ ರೀಸನ್ ಹೇಳಿರ್ಬೋದು ಸರ್, ಆತರ ತಿಳ್ಕೊಂಡ್ವಿ ನಾವು. ಒಂದ್ ನೆಪ ಬೇಕಷ್ಟು, ಕಾರಣ ಬೇಕಾ? ಅಂದ್ರೆ ನಿಮ್ದು ಆಸ್ತಿ ಗೀಸ್ತಿ ಇದೆಯಾ? ಹಾ ಸರ್, 2 ಮನೆ 1 ಸೈಟ್ ಇದೆ ಸರ್. 2 ಮನೆ 1 ಸೈಟ್. ಹೌದು. ಅಲ್ಲ, ಇದು ಸುಮ್ಮನೆ ಸಾರ್ವತ್ರಿಕವಾಗಿ ಯೋಚನೆ ಮಾಡಿದಾಗ ನಿಮಗೆ ಮಾತ್ರ ಅಂತಲ್ಲ, ಈಗ ಹೆಣ್ಣು ಸಿಗೋದು ಬಹಳ ಕಷ್ಟ ಆಗಿದೆ, ಅದು ನಿಮಗೂ ಗೊತ್ತಲ್ವಾ? ಗೊತ್ತು ಸರ್. ಸುಮ್ನೆ ಒಂಚೂರು ಬಟ್ ರೀಸನ್ಸ್ ಬೇರೆ ಇರ್ತಾವ ಸರ್. ಬಟ್ ಈ ರೀಸನ್ ಯಾರ್ದು ಐತೆ ಇಲ್ಲ ಗೊತ್ತಿಲ್ಲ, ಏನೋ ನಿಮ್ ಜೊತೆ ಹೇಳ್ಬೇಕಂತ ಅನಿಸ್ತಾ ಅದಕ್ಕೆ ನಿಜ ತೊಂದ್ರೆ ಇಲ್ಲ, ಮಾತಾಡುವ. ಅಂದ್ರೆ ನಾನು ಯಾಕೆ ಇದನ್ನ ಹೇಳಿದೆ ಅಂದ್ರೆ, ಸುಮ್ಮನೆ ಒಂದು 20 ರೂಪಾಯಿ ಕಡಲೆಪುರಿ ಕಟ್ಟಿಸ್ಕೊಂಡು 1-2 ರೌಂಡ್ ಓಡಾಡು ಬನ್ನಿ. ನಿಮ್ಮಂಥವ್ರು ಅಥವಾ ಮದುವೆಗೆ ಹುಡುಕಿ ಹೆಣ್ಣು ಸಿಗದೆ ಇರೋರು ಎಷ್ಟು ಜನ ಸಿಗ್ತಾರಲ್ಲಿ ಸರ್? ನಾನೇ ಸರ್ ಈ ಕಾರ್ಯಕ್ರಮದಲ್ಲಿ ಎಷ್ಟು ಜನ ರೈತರ ಮಕ್ಕಳು ಎಷ್ಟೋ ಜನ ಹತ್ತೇ ಬಿಟ್ಟಿದ್ದಾರೆ. ಹೌದೌದು ಸರ್. ನೋಡಿ ದುರಂತ. ನೀವು ಮನೆಗೋಸ್ಕರ ಏನು ಮನೆ ಬಿಟ್ಟು ಅಪ್ಪ ಅಮ್ಮನ ಜವಾಬ್ದಾರಿ ಬಿಟ್ಟು ಬೀದಿ ಓಡಾಡ್ಕೊಳ್ಳೋ ಪುಡಾರಿಗಳಿಗೆ ಲವ್ ಗಿವು ಅನ್ನೋ ಹೆಸರಲ್ಲಿ ಜೊತೆಗಾರರಿದ್ದಾರೆ, ಸಂಗಾತಿಗಳಿದ್ದಾರೆ. ಮನೆ ಜವಾಬ್ದಾರಿ, ಅಕ್ಕಂದಿರ ಮದುವೆ ಅಥವಾ ಇದೆಲ್ಲ ನೋಡಿಕೊಂಡು ಈಗ 1 ಮನೆ ಇದೆಯೋ, ಅರ್ಧ ಮನೆ ಇದೆಯೋ, ಸೈಟ್ ಇದೆಯೋ ಇಲ್ವೋ, ಅಯ್ಯೋ ಮನೆ ಜವಾಬ್ದಾರಿ ತಗೊಂಡು ಯಾವುದೊಂದು ಚಟ ಇಲ್ಲದೆ ಸಂಸಾರದಲ್ಲಿ ಜವಾಬ್ದಾರಿಯಿಂದ ಹೋಗ್ತಾ ಇದ್ದಾನೆ, ಎಂಥ ಹುಡುಗ ಬಿಟ್ಟರೆ ಸಿಗ್ತಾನ ಅಂತ ಅನ್ಬೇಕಾದದ್ದು ಧರ್ಮ ಆ್ಯಕ್ಚುಲಿ. ಬಟ್ ಇಲ್ಲೆಲ್ಲ ಉಲ್ಟ ಲೋಕದಲ್ಲಿ ಅವನಿಗೆ ಒಂಚೂರು ಮನೆ ಆಸ್ತಿ ಇದ್ಬಿಟ್ರೆ ಅವನು ಪುಡಾರಿ ಪೋಖ್ರಿ ಆದ್ರೂ ಪರವಾಗಿಲ್ಲ, ಅವನಿಗೆ ಹೆಣ್ಣು ಕೊಡ್ತಾರೆ. ಯಾಕಂದ್ರೆ ಅವರು ಹೊಲ ಮನೆ ಜೊತೆ ಮದುವೆ, ಗಂಡಿನ ಜೊತೆ ಅಲ್ಲ. ಮನಿ ಮತ್ತು ಆಸ್ತಿ ನೋಡೇನೆ ಮದುವೆ ಹುಡುಗನ ಜೊತೆನೂ ಆಸ್ತಿ ಜೊತೆನೂ ಗೊತ್ತೇ ಆಗಲ್ಲ. ಹಂಗೆ ಆಗಿದೆ ಸರ್. ಅದಾದ್ಮೇಲೆ 1-2 ವರ್ಷಕ್ಕೆ ಎಲ್ಲ ಉಲ್ಟಾಗಿ ಹೋಗುತ್ತೆ. ಅಯ್ಯೋ ನಮ್ಮ ಮಗಳನ್ನ ಅವನಿಗೆ ಕೊಟ್ಟು ನಾವು ಮೋಸ ಹೋಗ್ಬಿಟ್ಟು ಅಂತಾರೆ. ಹಾಗಂತ ಶ್ರೀಮಂತರ ಮಕ್ಕಳೆಲ್ಲ ಕೆಟ್ಟವರೇ ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಗುಣ ಪ್ರಧಾನವಾಗಬೇಕಾದ ಜಾಗದಲ್ಲಿ ಹಣ ಪ್ರಧಾನವಾದ್ರೆ ಅದು ಯಾವತ್ತೂ ಅದು ಕೆಡುಕೆ, ಅದರಲ್ಲಿ 2 ಮಾತಿಲ್ಲ. ಯಾಕಂದ್ರೆ ಇವಾಗಿನ ಜನರ ಮನಸ್ಥಿತಿ ಅದೇ ತರ ಇದೆ ಸರ್ ಎಲ್ಲ ಕಡೆನೂ.
ಹೌದು, ನೋಟಕ್ಕೆ ಬೆಲೆ, ಆ ಊಟಕ್ಕೆ ಅಂದರೆ ಸಿರಿವಂತರ ಮನೆ ನೋಟ ಚಂದ, ಬಡವ್ರ ಮನೆ ಊಟ ಚಂದ ಅನ್ನಂಗೆ ಊಟ ಬೇಡವಂತೆ, ನೋಟ್ ಬೇಕು. ಅದೇ ಸರ್, ನಿಮ್ದೊಂದು ರೀಲ್ಸ್ ಅಲ್ಲಿ ನೋಡ್ದೇನ್ ಸರ್ ನಾನು, ನೋಟಿಗಿರುವ ಬೆಲೆ ಮನುಷ್ಯನಿಗಿಲ್ಲ ಅಂತಂದ್ರೆ ಇಲ್ಲ. ಆದರೆ ನೋಡಿ, ಇದೆಲ್ಲದರಿಂದ ಆಚೆಗೆ ನನಗೆ ನಿಮ್ಮ ಕುರಿತಾಗ ಅನಿಸಿದ್ದು, ನಾನು ಯಾವತ್ತು ಕಾಲೇಜ್ ಹಂತದಲ್ಲಿ ಒಂದು ಲವ್ ಮಾಡೋ ಸಮಯದಲ್ಲಿ ಬಹುಶಃ ಮನೆಯ ವಿಚಾರಕ್ಕೆ ಒಂದು ಲವ್ ಅನ್ನು ಬಿಡೋ ಸಂದರ್ಭ ಬಂದಾಗ ಎಷ್ಟು ಜನ ಹುಡುಗರು ಮನೆ ಉದ್ಧಾರಕ್ಕೆ ಅಂತ ಆ ಲವ್ ಅನ್ನು ತ್ಯಜಿಸ್ತಾರೆ ಸರ್. ಅಪ್ಪ ಅಮ್ಮನ ಬಿಡ್ತೀನಿ ಬೇಕಾದ್ರೆ ನಾನು ಹುಡುಗಿ ಬಿಡಲ್ಲ ಅಂತಾರೆ. ಹೌದೌದು ಸರ್. ಅಂದರೆ ಮದುವೆ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ಸರ್, ಆದರೆ ನಿಮಗೆ ಆತ್ಮತೃಪ್ತಿ ಇರಲಿ. ಯಾಕಂದರೆ ತಂದೆಗೆ ನಾನು ಅಯ್ಯೋ ನಮ್ಮ ಮಗ ಕೆಟ್ಟು ಹಾಳಾಗಿ ಹೋಗ್ಬಿಟ್ನಲ್ಲ ಅಂತ ಅವ್ರಿಗೆ ದುಃಖದಿಂದ ಸಾಯ್ಲಿಕ್ಕೆ ಬಿಟ್ಟಿಲ್ಲ ನಾನು. ಬಿಟ್ಟಿಲ್ಲ ಸರ್. ನಿಮ್ಗೆ ಅದೊಂದು ತೃಪ್ತಿ ಇದೆಯಲ್ಲ. ಯಾಕಂದರೆ ಸರ್, ನಾವೆಂಥ ಸುಂದರಿ ಮದುವೆ ಆಗ್ತೀವಿ, ಎಷ್ಟು ಮಕ್ಕಳನ್ನು ಮಾಡ್ತೀವಿ, ಇದರಿಂದ ನಮಗೆ ಪುಣ್ಯ ಅಲ್ಲ, ಮೋಕ್ಷ ಅಲ್ಲ, ಸ್ವರ್ಗ ಅಲ್ಲ. ನಾವು ಜಂಟಿ ಇದ್ವೋ ಒಂಟಿ ಇದ್ವೋ, ಆದರೆ ನಮ್ಮ ಹೊತ್ತ ಅಥವಾ ನಮ್ಮನ್ನು ನಂಬಿಕೊಂಡ ಜನರಿಗೆ ನಾವು ಇಂದ್ರಿಯ ಸುಖ ಅಥವಾ ನಮಗೊಂದು ಸಂಗಾತಿ ಹುಡಿಕೊಳ್ಳೋ ನಿಟ್ಟಿನಲ್ಲಿ ಮನೆಯಲ್ಲಿರೋರಿಗೆಲ್ಲ ನರಕ ತೋರಿಸ್ದು ಅಂದರೆ ಅದೆಂಥ ಅಂದರೆ ಅದು ಜನ್ಮ ಜನ್ಮಕ್ಕೂ ಆ ಕೊಡದಲ್ಲಿ ಪಾಪಗಳನ್ನು ತುಂಬಿಸಿದ ಹಾಗೆ. ನಮ್ಮಲ್ಲಿ ಏನಾಗ್ಬಿಡುತ್ತೆ, ಯಾವುದೋ ಒಂದು ಸುಖ ಅಥವಾ ಯಾವುದೋ ಒಂದು ಸ್ಥಾನ ಭರ್ತಿ ಮಾಡಿಕೊಳ್ಳಿಕ್ಕೆ ಎಷ್ಟು ಜನಕ್ಕೆ ನಾವು ಕೊಟ್ಬಿಡ್ತೀವಿ. ಹೌದು ಸರ್, ಹೌದು. ಅದು ಕಡೆಯವರೆಗೂ ಅದು ಗಿಲ್ಟ್ ಕಾಡ್ತಾನೆ ಇದೆ ಸರ್. ಕಾಡುತ್ತಾ ಸುಮ್ಮನೆ ಈ ಜನ್ಮದಲ್ಲಿ ಕಾಡೋದಲ್ಲ ಅದು. ಯಾಕಂದರೆ ನನಗೆ ಗೊತ್ತಿರೋ ಹಾಗೆ ಇವತ್ತಿಗೆ ನಾವು ಅಲ್ಲಲ್ಲಿ ಇಂಥ ಕಥೆಗಳನ್ನು ನೋಡ್ತೀನಿ. ಈ ಕಾರ್ಯಕ್ರಮದಲ್ಲಿ ನಾನು ಆ ಹುಡುಗಿಗೋಸ್ಕರ ನಮ್ಮ ಅಪ್ಪಂಗೆ ಹೊಡೆದ್ಬಿಟ್ಟೆ, ನಮ್ಮ ಅಮ್ಮಂಗೆ ಹೊಡೆದ್ಬಿಟ್ಟೆ, ಅಥವಾ ಅವ್ರು ಹೇಳ್ದಂಗೆ ನಾನು ಕೇಳಲಿಲ್ಲ, ಇವತ್ತು ನನ್ನ ತಂದೆ ಕಳ್ಕೊಂಡೆ, ತಾಯಿ ಕಳ್ಕೊಂಡೆ ಅಂದರೆ ಆ ಪಶ್ಚಾತ್ತಾಪದ ಸ್ಥಿತಿ ಹೆಂಗಿರುತ್ತೆ ಅಂದರೆ ನೇರವಾಗಿ ಫ್ಯಾನಿಗೆ ನೇಣಾಕೊಂಡು ಸದೋಬಿಡೋಣ ಅನಿಸ್ತೈತೆ ಅವ್ರಿಗೆ. ಹೌದು ಸರ್. ಅಂದರೆ ಪಶ್ಚಾತ್ತಾಪ ಇದೆಯಲ್ಲ, ಅದು ಈ ಉರಿಯುವ ಜ್ವಾಲೆಗಿಂತ ಹೆಚ್ಚು ನೋವು ಕೊಡುತ್ತದು. ಹೌದು ಸರ್. ಇವತ್ತು ಏನೋ ನಿಮ್ಮ ಬದುಕಲ್ಲಿ 33ವರೆಗೂ ಈ ಪ್ರಯತ್ನ ನಡೀತಾ ಇದೆ, ಮದುವೆ ಆಗಲಿಕ್ಕೆ ನೋಡ್ತಾ ಇದ್ದೀರಾ, ಸಿಗ್ತಾ ಇಲ್ಲ, ಪರವಾಗಿಲ್ಲ, ಇನ್ನೂ 2 ವರ್ಷ ನಿಮಗೆ ಇದರಿಂದ ಮುಕ್ತಿ ಸಿಗುತ್ತೆ. 2 ವರ್ಷನೂ ಅಂತ ಅಲ್ಲ, ಯಾವ ಅಡೆತಡೆ ಅಥವಾ ತಂಗಿದು ಅಥವಾ ಅಕ್ಕರ್ದು ಅಂತ ಹೇಳ್ತಾ ಇದ್ದೀರಾ, ಇದೆಲ್ಲವನ್ನ ಸರಿಸಿ ನಿಮ್ಮ ಗುಣ ಅಥವಾ ನಿಮ್ಮ ಪರಿಸ್ಥಿತಿ ಏನಿದೆಯೋ ಅದನ್ನ ಅರ್ಥ ಮಾಡಿಕೊಂಡು ನಿಮ್ಮನ್ನು ಮದುವೆ ಆಗೋ ಹೆಣ್ಮಗಳು ಖಂಡಿತ ಸಿಗ್ತಾಳೆ. ಆದರೆ ನೀವು ಈ ಅಕ್ಕನ ವಿಚಾರದಿಂದ ನನ್ನ ಬದುಕಲ್ಲಿ ಹಿಂಗೆ ನಡೀತಾ ಇದೆ ಅಂತ ನೀವು ತುಂಬ ಗಮನ ಕೊಡ್ಲಿಕ್ಕೆ ಹೋಗ್ಬೇಡಪ್ಪ. ನೋಡಪ್ಪ, ನನ್ನ ಬದುಕಲ್ಲಿ ಏನೋ ಆಗಬೇಕು, ನನ್ನ ಪಾಲಿಗೆ ಒಂದು ಸಂಗಾತಿ ಬರಬೇಕು ಅಂತ ನನ್ನ ಹಣೆ ಬರದಲ್ಲಿದ್ದರೆ ಅದು 35ಕ್ಕೂ 34ಕ್ಕೂ ಬಂದೇ ಬರುತ್ತೆ. ಆದರೆ ಇವೆಲ್ಲ ಅಡೆತಡೆ ಅಂತ ನಾವು ತುಂಬ ಇದ್ರ ಬಗ್ಗೆ ಫೋಕಸ್ ಮಾಡ್ತಾ ಹೋದರೆ ಬದುಕಲ್ಲಿ ಬೇರೆ ಬೇರೆ ವಿಚಾರಗಳಲ್ಲೂ ನಾವು ಉದ್ಧಾರ ಆಗಲ್ಲ. ಹೌದು ಸರ್. ಏನು ಆಗಬೇಕು ಅಂತ ಇದ್ರೆ ಈ ನಿನ್ನ ಅಕ್ಕ ಅಲ್ಲ, ಯಾರ್ಯಾರೋ ಹೋಗಿ ಎಣ್ಣೆಯವ್ರ ಮನೆಗೆ ಕಿವಿ ಚುಚ್ಚಿದ್ರು ಅದು ಆಗೋದೇ. ಅಲ್ಲಿವರೆಗೂ ನಾನೇನು ಮಾಡಬೇಕು, ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಇದಕ್ಕೆ ಅಕ್ಕ ಕಾರಣ, ಅವ್ರ ಕಾರಣ ದೂಷಿಸೋದು ಬೇಡ. ನನ್ನ ಹಣೆ ಬರದಲ್ಲಿ ಹಿಂಗಿದೆ ಅಂದರೆ ಅವ್ರ ತಾನೇ ಏನು ಮಾಡ್ತಾರೆ ಹಂಗಂತ ಕೆಡುಕು ಅಂತ ನಾನು ಹೇಳ್ತಾ ಇಲ್ಲ. ಹಣೆ ಬರ ಅಂದರೆ ಓಕೆ, ನನ್ನ ಬದುಕಲ್ಲಿ ಇನ್ನೂ 2 ವರ್ಷದೊಳಗಡೆ ಆಗೋದಿದೆ ಅಥವಾ 1 ವರ್ಷದೊಳಗಡೆ. ಈಗ ರಾತ್ರಿ ಮಲಗಬೇಕಾದ್ರೆ ಬೆಳಗ್ಗೆ ಎದ್ದು ಹೇಳ್ತೀವಿ ಅನ್ನೋ ಭರವಸೆಯಲ್ಲಿ ಅಲಾರಾಮ್ ಇಡ್ತೀವಿ. ಹಂಗೆ ನಾಳೆ ಆಗುತ್ತೆ, ಮುಂದಿನ ವರ್ಷ ಆಗುತ್ತೆ, ಪರವಾಗಿಲ್ಲ. ಯಾಕಂದರೆ ಇವತ್ತು ಕಟ್ಟಿಕೊಂಡು ನರಳ್ತಾ ಇರೋರು ಎಷ್ಟು ಜನ ಇದ್ದಾರೆ. ಮದುವೆ ಆಗದೆ ಅಥವಾ ಬೇಗ ಆಗ್ಬಿಡ್ಬೇಕು ಅಂತ ತಪ್ಪು ಆಯ್ಕೆ ಮಾಡೋದಕ್ಕಿಂತ ನಿಧಾನಕ್ಕೆ ಆಗಿ. ಯಾಕಂದ್ರೆ ತಪ್ಪು ಆಯ್ಕೆ ಮಾಡ್ಕೊಂಡು ಜೀವನ ಪೂರ್ತಿ ನರಕ ಅನುಭವಿಸ್ಬೇಕಲ್ಲ. ಅದು ಕೂಡ ಸಮಸ್ಯೆ. ಅಯ್ಯೋ, ಇವತ್ತು ನಾವು ಎಷ್ಟು ಕತೆ ಕೇಳ್ತೀವಿ ಸರ್. 40 ಕಾದವರಿದ್ದಾರೆ. ವಿಷಯ ಇರೋದು ನಿಮ್ಮ ದೇಹಕ್ಕೆ ಇಷ್ಟು ವಯಸ್ಸಾಗಿದೆ ಅಂತ ಅಲ್ಲ, ನಿಮ್ಮ ಮನಸ್ಸುಗಳು ಎಷ್ಟು ಹೊಂದಾಣಿಕೆ ಮಾಡಿಕೊಳ್ಳುವಷ್ಟು ಪಕ್ವತೆ ಪಡೆದಿದ್ದಾವೆ ಅಂತ. ಹೌದು ಸರ್, ಯಾವುದೊಂದಾದರೂ ಅಷ್ಟೇ. ಇವನ್ ಬೆಂಗಳೂರು ಕಡೆ ಒಂದಿಬ್ರು ರೂಮ್ ಶೇರ್ ಮಾಡಿಕೊಂಡು ಒಬ್ರು ಬ್ಯಾಚುಲರ್ಸ್ 2 ಹುಡುಗರು ಬದುಕ್ತಾರೆ ಅಂದರೂ ಕೂಡ ಅದು ಇಷ್ಟೇ ಒಂದು ಚಿಕ್ಕ ಒಂದು ಬಾತ್ರೂಮ್ ಅಷ್ಟು ಜಾಗ ಇರಲಿ, ಮನಸ್ಸುಗಳು ಹೊಂದಾಣಿಕೆ ಇದ್ದು ಬಿಟ್ರೆ ಇಬ್ಬರು ಹೆಂಗೋ ಕಾಲ ಕಳೀತಾರೆ ಸರ್. ಹೊಂದಾಣಿಕೆ ಇಲ್ಲ ಅಂದರೆ ಅರಮನೆಗೆ ತಗೊಂಡೋಗ್ಬಿಟ್ರು ಅವ್ರ ನರಕನೇ. ವಿಷಯ ಹೊರಗಿನದ್ದಲ್ಲ, ವಿಷಯ ಒಳಗಿನದ್ದು. ಯಾಕಂದರೆ ಈ ಕಾರಣಕ್ಕೆ ಅದೆಷ್ಟು ಜನ ಹುಡುಗರು ಡಿಪ್ರೆಷನ್ಗೆ ಹೋಗಿದ್ದಾರೆ. ಯಾಕಂದರೆ ಜನ ಏನು ಅಂತಾರೆ, ಅಯ್ಯೋ ಇವನಿಗೇನು ಮದುವೆ ಆಗಿಲ್ಲ. ಹೌದು,
ರೈತರ ಮಗ ಅನ್ನೋ ಕಾರಣಕ್ಕೋ ಅಥವಾ ನೋಡೋಕೆ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೋ ಬೆಂಗಳೂರಲ್ಲಿ ಸ್ವಂತ ಮನೆ ಇಲ್ಲ ಅಥವಾ ಇನ್ನೇನೂ ಇಲ್ಲ ಈ ಥರದ್ದು ಏನೋ ಹೊರಗಿನ ಭೋಗದ ವಸ್ತುಗಳ ನೆಪ ಒಡ್ಡಿ ಹೆಣ್ಣು ಸಿಗ್ತಾ ಇಲ್ಲ. ಹೌದು, ಇಂತಹ ದುಸ್ಥಿತಿಗೆ ಈ ಸಮಾಜ ಬಂದು ತಲುಪಿದೆ. ಆದರೆ ಹಿಂಗೆ ಆಗ್ತಿಲ್ಲ ಅಂತ ಮದುವೆ ಒಂದಾಗಿಲ್ಲ ಅನ್ನೋ ಕಾರಣಕ್ಕೆ ಈ ಪವಿತ್ರ ಜೀವನವನ್ನು, ಈ ಅದ್ಭುತವಾದ ಮನುಷ್ಯ ಜನ್ಮವನ್ನು ಮದುವೆ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಬಲಿ ಕೊಡುವುದಾದರೆ ದೇವರಿಗೆ ನೀವು ಅನ್ಯಾಯ ಮಾಡಿದೆ. ಯಾಕಂದರೆ ಅವನು ಕೊಟ್ಟು ಕಳಿಸಿರೋ ಜನ್ಮ, ಅವನೇನೋ ಇವತ್ತಲ್ಲ ನಾಳೆ ಅವನು ಒಳ್ಳೇದು ಇಟ್ಟಿರ್ತಾನೆ. ಬಟ್ ನನ್ನ ನಡೆ ನುಡಿಯಲ್ಲಿ ನಾನು ನಂಬಿಕೆಯಿಂದ ನಡಿಬೇಕು. ಬಟ್ ನಾವು ಆ ಥರ ಬೀಳಬಾರ್ದು. ಯಾಕಂದರೆ ನಮ್ಮ ಸೋಲುಗಳಿಗೆ, ನಮ್ಮ ಈ ಸ್ಥಿತಿಗಳಿಗೆ ನಾವು ಯಾರ್ಯಾರ್ದೋ ಕಾರಣ ಕೊಟ್ಟುಕೊಂಡು ಅವ್ರಿವ್ರನ್ನ ದೂಷಿಸ್ತಾ ಹೋದರೆ ಅದು ಕೊನೆ ಇಲ್ಲ ಸರ್. ಓ, ನಮ್ಮ ಅಕ್ಕನಿಂದ ಹಿಂಗಾಯಿತು, ಓ ಇಂಥ ಮಗಳನ್ನು ಹೆತ್ತಿದ್ರೆ ನಮ್ಮ ತಾಯಿಯಿಂದ ಹಿಂಗಾಯಿತು. ಈಗ ಹುಡುಕ್ತಾ ಹೋದ್ರೆ ಒಂದೊಂದು ಸಿಗುತ್ತಾ? ಯಾರೂ ಹೊಣೆಯಲ್ಲ. ಆಕೆಯ ಜೀವನ ಆಕೆಯದ್ದು. ನಾನು ಚೆನ್ನಾಗಿ ದುಡಿತೀನಿ, ಸೇವಿಂಗ್ಸ್ ಮಾಡ್ಕೊಳ್ತೀನಿ, ಸ್ವಲ್ಪ ಜಾಗಿಂಗ್ ಮಾಡಿ, ವಾಕಿಂಗ್ ಮಾಡಿ, ಜಿಮ್ ಮಾಡಿ, ಅಥವಾ ಚೆನ್ನಾಗಿ ದೈಹಿಕ ಕಸರತ್ತು ಮಾಡಿ, ಯೋಗ ಮಾಡಿ ಫಿಟ್ನೆಸ್ ಕಾಪಾಡ್ಕೊಳ್ತೀನಿ, ಮುಖದಲ್ಲಿ ಒಂದು ತೇಜಸ್ ಕಾಪಾಡ್ಕೊಳ್ತೀನಿ. 40 ಆಗೋಣ, ಏನು ತೊಂದರೆ ಇಲ್ಲ. ಯಾಕಂದರೆ ಈ ಆಡ್ಕೊಳ್ಳೋರು ಇವರು ಏನೋ ಅಂತಾರೆ ಎಂದುಕೊಂಡು ನಿಮ್ಮ ಈ ದೇಹವನ್ನು ಅಥವಾ ನಿಮ್ಮ ಈ ಬದುಕನ್ನು ಸಾವಿನ ದಡಕ್ಕೆ ತಳ್ಳೋದು ಇಲ್ಲ ಸರ್. ಬದುಕೋಣ, ನಾಳೆ ಸಮಾಜ ಸೇವೆ ಮಾಡೋಣ, ಅಥವಾ ದುಡ್ದಿದ್ನೆಲ್ಲ ಸಮಾಜಕ್ಕೆ ಏನೋ ಕೊಡೋಣ, ಇನ್ಯಾವುದೋ ಮಕ್ಕಳಿಗೆ ಒಳ್ಳೇದು ಮಾಡೋಣ, ಇನ್ಯಾರಿಗೂ ಒಳ್ಳೇದು ಮಾಡೋಣ. ಜೀವನ ಬರೀ ಮದುವೆ ಆಗೋದ್ರಲ್ಲಿ ಇಲ್ಲ. ಹೌದು ಸರ್. ಬಟ್ ಸಮಾಜದಲ್ಲಿ ಅದನ್ನು ಮಾತಾಡೋರು ಇರ್ತಾರೆ, ಭಯಂಕರ ಇರ್ತಾರೆ. ಕೇವಲ ಮದುವೆ ಅಂತ ಅಲ್ಲ ಸರ್, ಒಂದು ಮನೆ ಕಟ್ಟಿರು ಮಾತಾಡ್ತಾರೆ, ಮುಂದೆ ಬಂದು ಮೊಯ್ಯಿ ಹಾಕಿ ಉಂಡ್ಬಿಟ್ಟು ಒಳ್ಳೆ ಮಾತಾಡ್ಬಿಟ್ಟು ಹೋಗ್ಬೋದು. ಹಿಂದೇನು ಮಾತಾಡ್ಕೊಳ್ತಾರೆ ನಿಮಗೆ ಗೊತ್ತಾ? ಇಲ್ಲ ಸರ್. ದೊಡ್ಡವ್ರು ಹೇಳ್ತಾರೆ, ಅಯ್ಯ ಯಾವಾಗ ನಿನ್ನ ಹೃದಯದ ಮಾತು, ನಿನ್ನ ಅಂತರ ಆತ್ಮಸಾಕ್ಷಿ ತಕ್ಕಂತೆ ನಡಿ, ಹೊರಗಿನವ್ರು ಏನು ಹೇಳ್ತಾರೆ ಸುಮ್ಮನೆ ಕೇಳಿಸ್ಕೊ. ನೀನು ಅದ್ಭುತ ಅಂದ್ರು ಅದೂ ಕೂಡ ಒಂದು ಅಭಿಪ್ರಾಯ ಅಷ್ಟೇ, ಅದೂ ಕೂಡ ಪೂರ್ಣ ಸತ್ಯ ಅಲ್ಲ. ಯಾರ್ದೋ ತಲೆ ಒಡೆದು ತಂದು ಮಾಡೇನು ಬಾರೋ ಅಂತ, ಅದು ಅವ್ರದ್ದೇ ಮಾತು. ಹೊಗಳಿಕೆ ತೆಗಳಿಕೆ, ವಂದನೆ ನಿಂದನೆ ಎರಡನ್ನು ಎಷ್ಟು ಬೇಕೋ ಅಷ್ಟೇ ತಗೊಳ್ಬೇಕು. ನೀವು ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ದೀರಿ, ನೀವು ಪರ್ಸ್ನಲಿ ಏನೋ ತಪ್ಪು ದಾರಿ ಹಿಡಿದು ಬಿಟ್ಟಿದ್ದೀರಿ, ಆದರೆ ಜನಕ್ಕೆ ಗೊತ್ತಾಗ್ದಂಗೆ ನೀವು ಯಾಮಾರಿಸ್ತಾ ಇದ್ದೀರಿ. ಜನ ಅದಕ್ಕೆ ನಿಮ್ಮನ್ನು ಹೊಗಳುತ್ತಾರೆ. ಜನ ಈಗ ನಿಮ್ಮನ್ನು ಹೊಗಳ್ತಾ ಇರ್ಬೋದು, ಬಟ್ ನೀವು ಎಂಥ ದಾರಿಯಲ್ಲಿದ್ದೀರಿ ನಿಮಗೆ ಗೊತ್ತು. ಹೌದು ಸರ್. ಹಾಗಾಗಿ ಭಗವಂತ ಶಿಕ್ಷೆ ಕೊಡುವುದು ಜನರಿಂದ ಹೊಗಳಿಸಿಕೊಂಡು ಬಿಟ್ಟ ಅಂತ ಅವ್ರು ಏನು ಭಗವಂತ ಕ್ಷಮಿಸಲ್ಲ. ಯಾಕಂದರೆ ಒಳಗಡೆ ಏನಿದೆ ಅಂತ ಕರ್ಮಕ್ಕೆ ಗೊತ್ತಲ್ಲ. ಹೌದು ಸರ್. ಹಾಗಾಗಿ ನೀವು ಸರಿದಾರಿಯಲ್ಲಿದ್ದು ಹೊರಗಡೆ ಜನ ಕೆಡುಕು ಮಾತಾಡಿದ್ರೆ ಅದಕ್ಕೇನು ಶಿಕ್ಷೆ ಇಲ್ಲ. ಸರ್, ಅಥವಾ ಇವನು ಸರಿದಾರಿಲೇ ಇರ್ಬೋದು, ಆದರೆ ಜನ ಇವನನ್ನು ಬೈತವ್ರೆ ಹಾಗಾಗಿ ಇವನಿಗೆ ಶಿಕ್ಷೆ ಕೊಟ್ಬಿಡೋಣ ಅಂತ ದೇವರನ್ನಲ್ಲ. ಜನರು ಏನಂತಾರೆ ಅದು ಅವರವ್ರ ಬುದ್ಧಿಮಟ್ಟ, ಅಥವಾ ಅವರಿಗೆ ನಿಮ್ಮ ಮೇಲೆ ಏನು ಅಭಿಪ್ರಾಯ ಇದೆ, ನಿಮ್ಮಿಂದ ಏನೋ ಒಳ್ಳೇದಾಗಿದ್ದರೆ ನೀವು ಕೆಡುಕು ಮಾಡಿದ್ರು ಅವ್ರು ಸರಿ ಅಂತಾರೆ. ಹೌದು ಸರ್. ಏನೋ ನಿಮ್ಮ ಕಂಡ್ರೆ ಆಗಲ್ಲ ಅಂದರೆ ನೀವು ಊರಿಗೆಲ್ಲ ಒಂದು ತಂಗುದಾಣ ಕಟ್ಟಿಸ್ಕೊಟ್ಟು, ಊರಿಗೆಲ್ಲ ಒಂದು ಛತ್ರ ಕಟ್ಟಿಸ್ಕೊಟ್ರು ನಿಮ್ಮನ್ನು ಬೈಯೋರು ಬೈತೇ ಇರ್ತಾರೆ. ಹೌದು ಸರ್. ಜನರಿಗೆ ನೀವೇನು ಮಾಡ್ತಿದ್ದೀರಾ ಅಂತ ಅಲ್ಲ, ನಿಮ್ಮ ಕುರಿತವ್ರಿಗೊಂದು ಅಸಹನೆ ದ್ವೇಷ ಇದ್ದರೆ ನೀವು ಏನು ಚರ್ಮ ಸುಳ್ಳು ಚಪ್ಪಲಿ ಮಾಡಿಕೊಟ್ರೆ ಅವ್ರು ಬೈಯೋರು ಬೈತಾರೆ. ಹಾಗಾಗಿ ಯಾರೆಲ್ಲ ಹುಡುಗರು ಈ ಏನೋ ಕಾರಣಕ್ಕೆ ನಿಮ್ಮ ಮದುವೆಗಳು ಲೇಟ್ ಆಗ್ತಿರ್ಬೋದು, ಹೆಣ್ಣು ಸಿಕ್ಕಿಲ್ಲ, ಇಂಥದ್ದೇನೋ ಇರ್ಬೋದು, ಆದರೆ ದಯವಿಟ್ಟು ಹಾಗೆ ನಿಮ್ಮ ಮದುವೆ ಆಗಿಲ್ಲ ಅನ್ನೋ ಒಂದು ವಿಚಾರ ಇಟ್ಟುಕೊಂಡು ನಿಮ್ಮನ್ನು ಹೀಯಾಳಿಸೋ ಜನರಿಂದ ದಯವಿಟ್ಟು ದೂರ ಇರಿ. ಅದು ನಿಮ್ಮ ಸಂಬಂಧಿಕರೇ ಆಗಿರ್ಬೋದು. ಯಾಕಂದರೆ ಬದುಕು ಮದುವೆಯನ್ನು ಹೊರತುಪಡಿಸಿ ಇನ್ನೂ ಬೇರೆ ಬೇರೆ ಅದ್ಭುತ ಸಂಗತಿಗಳನ್ನು ಒಳಗೊಂಡಿದೆ ಸರ್. ಹೌದು ಸರ್. ಹಾಗಾಗಿ ನನ್ನ ಹಾರೈಕೆ, ನೀವು ಈ ಅಕ್ಕ ಅನ್ನೋ ಅಡೆತಡೆಯನ್ನು ದಾಟಿ 2 ವರ್ಷದೊಳಗಡೆ ನಿಮ್ಮ ಈ ಬದುಕು ಒಂದು ಸಂಗಾತಿಯೊಂದಿಗೆ ಅದ್ಭುತವಾಗಿ ಸಮ್ಮಿಲನವಾಗಲಿ, ಬದುಕು ಬಂಗಾರವಾಗಲಿ. ಆದರೆ ಹೊರಗಿನ ಜನಕ್ಕೆ ಹೆದರಬೇಡಿ ಅಥವಾ ತಲೆ ಕೆಡಿಸ್ಕೊಳ್ಬೇಡಿ. ಅಕ್ಕನ ಚೆನ್ನಾಗಿ ಮಾತಾಡಿದ್ರೆ ನೀನು ನನ್ನ ಈ ಪರಿಸ್ಥಿತಿಗೆ ನೀನು ಕಾರಣ, ಅದು ಕಾರಣ, ಇದು ಕಾರಣ, ಯಾಕೆ ಅಂದಕ್ಕೆ ಪಾಪ ಕಟ್ಕೊಳ್ಬೇಕು? ಬೇಡ. ಯಾಕಂದರೆ ಯಾವಾಗ ಏನು ಸಿಗಬೇಕು, ಯಾವಾಗ ಏನು ಕಳ್ಕೊಳ್ಬೇಕು, ಯಾವಾಗ ಯಾವ ಸ್ಥಿತಿಗೆ ತಲುಪಬೇಕು, ಇದೆಲ್ಲ ನಮ್ಮ ಕರ್ಮದ್ದೇ ಸರ್. ಹೌದು ಸರ್. ಸುಮ್ಮನೆ ಇವರೆಲ್ಲ ನೆಪ ಅಷ್ಟೇ. ಹೌದು. ಅವರು ಮದುವೆ ಆಗಲಿಲ್ಲ ಅದಕ್ಕೆ ನನಗೆ ಹೆಣ್ಣು ಕೊಡುತ್ತಿಲ್ಲ. ಇಲ್ಲ, ನಿಮಗೆ ಒಂದು ಹಂತದವರೆಗೂ ನೀವು ಹಿಂಗೆ ಬ್ರಹ್ಮಚಾರಿಯಾಗಿ ಒಂದಷ್ಟು ಸಮಯ ಇರಬೇಕು ಅನ್ನೋದು ನಿಮ್ಮ ಹಣೆ ಬರದಲ್ಲಿದ್ದರೆ, ನಾಳೆನೇ ನಿಮ್ಮ ಅಕ್ಕನ ಮದುವೆ ಆದರೂ ಕೂಡ ನೀವು ಇನ್ನೂ 1 ವರ್ಷ ಹಂಗೆ ಇರ್ತೀರಾ. ಹೌದು ಸರ್. ಅಷ್ಟೇ ಭರವಸೆ ಇಡಬೇಕು.
ನನ್ನ ನಡೆ ನುಡಿ, ನನ್ನ ಮಾತು, ನನ್ನ ನಡೆ ನುಡಿ, ಕಾಯ ವಾಚ ಮನಸ್ಸ ಅಂದರೆ ಕ್ರಿಯೆಯಿಂದ, ಮನಸ್ಸಿನಿಂದ, ಮಾತಿನಿಂದ ಎಲ್ಲೂ ತಪ್ಪು ದಾರಿಗೆ ಹೋಗದೆ ನನ್ನ ದುಡಿಮೆಯನ್ನು ನಂಬಿಕೊಂಡು ನನ್ನ ಶುದ್ಧ ದಾರಿಯಲ್ಲಿ ಒಳ್ಳೆ ಸಹವಾಸದಲ್ಲಿ ಎಲ್ಲರಿಗೂ ಒಳ್ಳೇದು ಬಯಸ್ಕೊಂಡು ಆರೋಗ್ಯ ಕಾಪಾಡಿಕೊಂಡು ಫಿನಾನ್ಷಿಯಲಿ, ಮೆಂಟಲಿ, ಫಿಸಿಕಲಿ, ಸ್ಪಿರಿಚುವಲಿ ನಾನು ನನ್ನ ಬಾಡಿಗೆ ಇರೋಣ. ಏನು ಬರಬೇಕು ಅದಾಗಿ ಬರಲಿ, ನನ್ನಿಂದ ಎಡವಟ್ಟುಗಳಾಗದಂಗೆ ನೋಡಿಕೊಳ್ಳೋಣ. ನನ್ನ ಭಾಗ್ಯಕ್ಕೆ ಏನು ಬರಬೇಕು ಅದು ಬಂದೇ ಬರುತ್ತೆ. ಹೌದು ಸರ್. ಯಾಕಂದರೆ ನೀವು ಅದಕ್ಕೆ ತಯಾರಿರಬೇಕು. ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ಸರಿ, ಹಿಂಗೆ ಕೊರಗಿ ಇನ್ನೊಂದು 2 ವರ್ಷಕ್ಕೆ ನೀವು ಹಾಸಿಗೆ ಹಿಡಿದ್ರಿ, ಅವಾಗ ಒಂದು ಹೆಣ್ಣು ಸಿಕ್ತು, ಏನು ಮಾಡ್ತೀರ ತಾಂಡದ್ನ? ಆ ಟೈಮಿಗೆ ಉಪಯೋಗ ಬರಲ್ಲ. ಬಟ್ ನಮ್ ತಾಯಿಗೆ ಒಂದು ಆಸೆ ಏನಂದ್ರೆ ಸರ್, ಅವ್ರಿಗೆ ಇವಾಗ 70 ಆಗಿದೆ ಸರ್ ಏಜ್. ಹೌದು ಹೌದು, ನಾ ಇರೋ ಕೈಲೇ ಮಾಡ್ಬಿಡ್ಬೇಕು ಅಂತ, ಆಕೆ ಅಂತೂ ಆಗ್ಲಿಲ್ಲ, ಇವಂದಾರ ಮಾಡ್ಬೇಕು ಅನ್ನೋದು ಆಸೆ ಅವ್ರಿಗೆ. ಇರುತ್ತಪ್ಪ, ಏನು ಮಾಡೋಕ್ಕಾಗುತ್ತೆ. ಬಟ್ ನೀವು ಅವ್ರ ಮುಂದೆ ಆ ದುಃಖವನ್ನು ವ್ಯಕ್ತಪಡಿಸಬೇಡಿ. ಇಲ್ಲಮ್ಮ ಆಗುತ್ತೆ. ಆದಷ್ಟು ಇವತ್ತಿಗೆ ನೋಡಿ ಏನು ಅದಕ್ಕೊಂದಷ್ಟು ಏನು ಬ್ರೋಕರ್ಸ್ಗಳಾಗಿರ್ಬೋದು ನೋಡಿ, ನೀವು ಯಾವ ದಾರಿಲಿ ಹುಡುಕ್ತಿರೋ ಅಂತಿಮವಾಗಿ ಎಲ್ಲ ಹಿಂದೆ ಮುಂದೆ ವಿಚಾರಿಸಿ. ಯಾಕಂದರೆ ಆ ಥರದಲ್ಲಿ ಎಂತೆಂಥವೂ ಆಗೋದು ಬೇಡ ಸರ. ನನ್ನ ಪ್ರಕಾರ ಹಂಗೆ ಇರೋದು ಒಳ್ಳೆಯದು, ಆ ಥರದಲ್ಲಿ ಏನೇನೋ ತಪ್ಪು ಆಯ್ಕೆ ಮಾಡೋದಕ್ಕಿಂತ. ಆಮೇಲೆ ಎಡವಟ್ ಮಾಡ್ಕೊಳ್ಳೋದು ಬೇಡ. ಖಂಡಿತ. ಹಾಗಾಗಿ ಒಂದು ಹಂತಕ್ಕೆ ಹಸಿವನ್ನು ತಡ್ಕೊಳ್ಬೋದು, ಆದರೆ ಹಸಿವಾಗ್ತಿದೆ ಅಂತ ವಿಷ ಪದಾರ್ಥ ತಿಂದು ತಡ್ಕೊಳಕ್ಕಾಗಲ್ಲ. ಹಾಗಾಗಿ ಪರವಾಗಿಲ್ಲ, ಕಾಯೋಣ. ಆದರೆ ಅಕ್ಕನ ವಿಚಾರವಾಗಿ ತುಂಬ ದೂಷಣೆ ಬೇಡ, ಪರವಾಗಿಲ್ಲ. ಅಲ್ಲೇನಿದೆಯೋ ನಿಮಗೆ ಮುಂದಿನ 1.5 ವರ್ಷದೊಳಗಡೆ ನಿಮ್ಮ ಅಕ್ಕನ ವಿಚಾರದಲ್ಲೂ ಸ್ಪಷ್ಟತೆ, ಸುಮ್ಮನೆ ನಿಮ್ಮ ಗಮನಕ್ಕೆ ಇರಲಿ ಅಂತ ಅಷ್ಟೇ. ಅದು ಸಿಗಲಿ ಸಿಗದೇ ಇರಲಿ, ನಿಮಗೇನಾಗಬೇಕು ಅದು ಆಗುತ್ತೆ 2 ವರ್ಷದೊಳಗಡೆ. ಆದರೆ ನಿಮ್ಮ ಅಕ್ಕನ ವಿಚಾರವಾಗಿ ಎಂದು ಅವರನ್ನು ಇದಕ್ಕೆ ಎಳಿಬಾರ್ದು ನೀನು. ಹೌದು, ಲೋಕದ ದೃಷ್ಟಿಯಲ್ಲಿ ಅದು ಹಂಗೆ ಕಾಣ್ತಾ ಇದೆ, ಅವ್ರು ಹಾಗಾಗಿಲ್ಲ ಅದಕ್ಕೆ ನಂಗೆ ಸಿಗ್ತಾ ಇಲ್ಲ ಅಂತ. ಅಡೆತಡೆ ಇನ್ನೂ 1.5 ವರ್ಷ ಅದು ಇದ್ದಿದ್ದೆ. ನಿಮ್ಮ ಪಾಡಿ ನೀವು ಕೆಲಸ ಮಾಡಿಕೊಂಡು, ಆ ಅಕ್ಕ ಫೋನ್ ಮಾಡಿದ್ರೆ ಅವ್ರ ಜೊತೆನೂ ಚೆನ್ನಾಗಿ ಮಾತಾಡಿ, ನನ್ನ ಈ ದೌರ್ಭಾಗ್ಯ ಆ್ಯಕ್ಚುಲಿ ಅಲ್ಲ, ಬಟ್ ನಿಮ್ಗೆ ಹಂಗೆ ಅನಿಸಿದ್ರೆ ಆ ದೌರ್ಭಾಗ್ಯಕ್ಕೆ ಅವ್ರ ಹೊಣೆ ಅಥವಾ ಅವ್ರ ಕಾರಣ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಲೋಕ ಕೂಡ ಅವ್ರ ಅಕ್ಕಂದೇ ಆಗಿಲ್ಲ, ಅದಕ್ಕೆ ಏನಿರ್ಬೋದು ಏನೋ ಅಂತ ಅವರು ಅಂದ್ಕೊಳ್ಬೋದು. ಆದರೆ ಕೆಲವೊಮ್ಮೆ ನಾನು ಈ ಚಿಕ್ಕ ಪುಟ್ಟ ನದಿಗಳು, ಚಿಕ್ಕ ಪುಟ್ಟ ಕೆರೆಗಳು ಊರೊಳಗಡೆ ಹರ್ಕೊಂಡು ಬರ್ಬೇಕಾದ್ರೆ ಅದಕ್ಕೆ ಕಟ್ಟೆ ಕಟ್ಟಿ ಅದನ್ನು ಬೇರೆ ಕಡೆ ತಿರುಗಿಸ್ಬೋದು. ಸಮುದ್ರ ಪ್ರವಾಹದಲ್ಲಿ ಬರ್ತಾ ಇದೆ ಅಂದ್ರೆ ಏನು ಕಟ್ಟೆ ಕಟ್ತೀರಪ್ಪ? ಹಂಗೆ ನಿನ್ನ ಪಾಲಿನ ಭಾಗ್ಯ ಕಟ್ಟೆ ಹೊಡೆದು ಬಂದಾಗ ಅಕ್ಕ ಪುಕ್ಕ ಇದು ಯಾವುದು ನೆಕ್ಕಕ್ಕೆ ಇಲ್ಲ. ಅದು ಬರುತ್ತೆ, ಅಲ್ಲಿವರೆಗೂ ಏನನ್ಸುತ್ತೆ, ಇದೇನಪ್ಪ ಇವರಿಂದ ನಂಬೋದು ಕತ್ಲೆ ಅನ್ಸ್ಬಿಡುತ್ತೆ. ಓಕೆ, ನಿಮಗೂ ಇದೊಂದು ಪರೀಕ್ಷೆ. ಯಾಕಂದರೆ ನನ್ನ ಬದುಕು ಯಾಕೋ ಈ ಸ್ಥಿತಿಗೆ ಬಂತು ಅಂತ ಯಾಕಂದರೆ ಈ ಸಂಕಷ್ಟಗಳ ಸಮಯದಲ್ಲೇ ನಾವು ನಾಲಿಗೆ ಹಿಡಿತ ಕಳ್ಕೊಂಡ್ಬಿಡ್ತೀವಿ ತುಂಬ ಸಾರಿ. ಹೌದು ಸರ್. ಅವ್ರವ್ರನ್ನ ದೂಷಿಸ್ತೀವಿ, ಹಂಗೆ ಹಿಂಗೆ ಏನೇನು ಮಾತಾಡ್ತೀವಿ. ಇದರಿಂದ ಆಗೋ ಎಡವಟ್ಟುಗಳಿದ್ದಾವಲ್ಲ, ನಾಳೆ ನಿಮಗೇನೋ ಒಳ್ಳೇದಾಗುತ್ತೆ. ಆದರೆ ಕೆಟ್ಟ ಕಾಲದಲ್ಲಿ ಆಡಿದ ಮಾತುಗಳಿದ್ದಾವಲ್ಲ, ಅವು ನಿಮ್ಮನ್ನು ಕೊಲ್ತವೆ. ಯಾಕಂದರೆ ಪರಿಸ್ಥಿತಿಗಳು ಬದಲಾಗುತ್ತವೆ, ಜಗಳಗಳು ತಣ್ಣಗಾಗುತ್ತವೆ. ಆದರೆ ಜಗಳದ ಸಮಯದಲ್ಲಿ, ಕಷ್ಟದ ಸಮಯದಲ್ಲಿ ಆಡಿದ ಮಾತುಗಳು ಮಾಸಲ್ಲ, ಅವು ಹಂಗೆ ಉಳ್ಕೊಂಡ್ಬಿಡ್ತವೆ. ನಾನು ಹಿಂಗೆ ಅಂದಿದ್ನಲ್ಲ ಅನ್ನೋದೇ ಮುಖ್ಯವಾಗುತ್ತೆ ಹೊರತು, ಅಯ್ಯೋ ಜಗಳದ ಸಮಯದಲ್ಲಿ ಏನೋ ಆಡಿದ್ನಪ್ಪ ಅಂತ ಯಾರು ಅನ್ನಲ್ಲ. ಅದೇ ಸರ್, ನಮ್ ಕೆಟ್ಟ ಟೈಮ್ ಇದ್ದಾಗ ಕೋಪ ಜಾಸ್ತಿ ಬರುತ್ತೆ ಸರ್, ಅವಾಗ ಏನೇನೋ ಅದಕ್ಕೆ ದೊಡ್ಡವರು ಹೇಳಿದ್ರು, ಒಬ್ಬ ಮನುಷ್ಯನ ಯೋಗ್ಯತೆ ನಿಜವಾಗ್ಲೂ ಕಷ್ಟ, ಕೋಪ, ಸೋಲು ಈ ಸಮಯದಲ್ಲೇ ಗೊತ್ತಾಗೋದು. ಹೌದು ಸರ್. ಅವಾಗ ಯಾವ ಮನುಷ್ಯ ಕಷ್ಟ, ದುಃಖ, ಸೋಲುಗಳು, ನಿರಾಸೆಗಳು, ನಂಬಿಕೆ ದ್ರೋಹಗಳು ಈ ಸಮಯದಲ್ಲಿ ಹಲ್ಲು ಕಚ್ಕೊಂಡು ಸುಮ್ಮನೆ ಇರ್ತಾನಲ್ಲ, ಅವನಿಗೆ ಕಾಲವೇ ಮುನ್ನಡೆಸುತ್ತೆ. ಆದರೆ ಇವತ್ತಿಗೆ ನೋಡಿ, ನಾವು ಪೇಪರಲ್ಲಿ, ಟಿ ವಿಗಳಲ್ಲಿ ನೋಡ್ತಾ ಆ ಕೊಲೆ ಈ ಕೊಲೆ ಇವೆಲ್ಲ ಯಾಕಾಯಿತು ಅಂದರೆ ಮಾತು, ಭಗವಂತ ಕೊಟ್ಟ ಮಾತಿನ ಶಕ್ತಿಯನ್ನು ದುರ್ಬಳಕೆ ಮಾಡಿಕೊಂಡಿದ್ದರಿಂದ. ಈ ಜಗತ್ತಿನ ಎಲ್ಲ ಅದ್ಭುತಗಳು ಅಥವಾ ಅವಘಡಗಳು ಮಾತಿನಿಂದಲೇ ಆಗುತ್ತವೆ. ಅದಕ್ಕೆ ನಮ್ಮ ಮಾತು ಹೇಗಿರಬೇಕು ಅಂದಾಗ ಲಿಂಗ ಮೆಚ್ಚಿ ಹೌದು ಹೌದು ಅನ್ನಬೇಕು. ಆ ಕಲ್ಲು ಲಿಂಗ ಕೂಡ ಬಾಯಿ ಬಂದ್ಬಿಟ್ಟು ಹೌದು ಹೌದು ಅನ್ನಬೇಕಂತೆ. ಮಾತೆ ಮುತ್ತು, ಮಾತೆ ಮೃತ್ಯು, ಅದೇ ಸಾವು ಹೌದು, ಅದೇ ಮುತ್ತು ಹೌದು. ಸೊ ಈ ಸಮಯದಲ್ಲಿ ನಿಮ್ಮ ಕೆಲಸ ನೀವು ಅದ್ಭುತವಾಗಿ ಮಾಡಿ, ಯಾರನ್ನು ದೂಷಿಸಬೇಡಿ.
ಆಯಿತು, ನನ್ನ ಪಾಲಿಗೆ ನೀವು ಹೆಂಗೆ ರೆಡಿ ಇರಬೇಕು ಅಂದರೆ ಹಿಂಗೆ ಇದ್ರ ಪರವಾಗಿಲ್ಲ ರೀ, ನಾನು ಇರ್ತೀನಿ ಅನ್ನೋ ಥರನೇ ಇರಬೇಕು. ಆಗ ನಿಮಗೆ ಅದ್ಭುತಗಳು ನಡೀತವೆ. ಹೌದು ಸರ್. ಆದರೆ ನಿರಾಸೆ ತುಂಬಿದ ಮನಸ್ಥಿತಿ ಇದೆಯಲ್ಲ, ಅಲ್ಲಿ ಅದ್ಭುತ ಬಂದರೂ ನಿಮ್ಮ ಕಣ್ಣಿಗೆ ಕಾಣಲ್ಲ. ಯಾಕಂದರೆ ನೀವು ಒಳಗಡೆ ಕತ್ಲೆಯಿಂದ ತುಂಬ ಹೋಗ್ಬಿಟ್ಟಿರ್ತೀರ ಯೋಚನೆ ಮಾಡಿ. ಹೌದು ಸರ್. ಹಾಗಾಗಿ ಹಂಗಾಗಿದೆ ಸರ್ ಭಾಗ್ಯಗಳು ಇವಾಗ. ಯಾವಾಗ ಬಂದರೂ ನಿಮಗೆ ಸ್ವೀಕರಿಸಬೇಕು ಅಥವಾ ನಿಮಗೆ ಅವು ಕಣ್ಣಿಗೆ ಕಾಣಬೇಕಂದ್ರೆ ನೀವು ಅಷ್ಟು ಉಲ್ಲಾಸಮಯವಾಗಿ ಅಥವಾ ಆನಂದಮಯವಾಗಿ ಅಥವಾ ಅಷ್ಟು ಸಮಚಿತ್ತದಿಂದ ಇದ್ದರೆ ದೇವರು ಬಂದರೂ ನಿಮಗೆ ಗೊತ್ತಾಗುತ್ತೆ. ಕೆಲವೊಮ್ಮೆ ನೀವು ಕದ ಹಾಕೊಂಡು ದುಃಖದ ಮನೇಲಿ ಕೂತ್ಕೊಂಡ್ಬಿಟ್ರೆ ದೇವರು ಬಂದು ಬಾಗಿಲು ತೆಗೆದ್ರು, ಇಲ್ಲ ಹೋಗಮ್ಮ ನಾನು ದುಃಖದಲ್ಲಿ ಇದ್ದೀನಿ ಅಂತ ಭಿಕ್ಷುಕರು, ಅದು ಬಂದಿರೋ ದೇವರು ಭಾಗ್ಯ. ಆದರೆ ನೀವು ಒಳಗಡೆ ಕತ್ಲೆಯಲ್ಲಿ ಇರೋದ್ರಿಂದ ಕದ ತಟ್ಟಿದ್ರು ನೀವು ತೆಗಿಯಲ್ಲ. ಹೌದು ಸರ್. ಯಾಕಂದರೆ ನೀವು ಬಹಿರಂಗ ಅಂತರಂಗವನ್ನು ಕತ್ಲು ಮಾಡ್ಕೊಂಡಿರೋದ್ರಿಂದ ಭಾಗ್ಯಗಳು ಬಂದು ಬಾಗಿಲು ತಟ್ಟಿದ್ರು ನಿಮಗೆ ಗೊತ್ತಾಗಲ್ಲ. ಗೊತ್ತಾಗಲ್ಲ ಸರ್. ಅದಕ್ಕೆ ಸದಾ ಬೆಳಕಲ್ಲಿ, ಬೆಳಕು ಅಂದರೆ ಏನು, ಸೂರ್ಯನ ಬೆಳಕು ಲೈಟ್ ಆ ಬೆಳಕಲ್ಲ, ಒಳಗಿನಿಂದ ನನ್ನ ಸ್ಥಿತಿಗೆ ವಿಧಿ, ನನ್ನ ಕರ್ಮ ಕಾರಣ, ಅದು ಒಳ್ಳೆಯದೋ ಕೆಟ್ಟದ್ದೋ, ಹೊರಗಿನ ಯಾರನ್ನೂ ದೂಷಿಸಬಾರ್ದು. ಹಾಂ ಸರ್. ಹಾಗಾಗಿ ನಿಮ್ಮ ತಾಯಿಗೂ ಸಮಾಧಾನ ಮಾಡಿಕೊಂಡು ಪರವಾಗಿಲ್ಲ, ನಿಮ್ಮ ತಾಯಿ ನಿಮ್ಮ ಆ ಮದುವೆ ಅಥವಾ ಆ ಬದುಕನ್ನು ಅವ್ರು ನೋಡುವಂತಾಗಲಿ, ಅದು ನನ್ನ ತುಂಬಿದ ಹಾರೈಕೆ. ದೇವ್ರು ನಿಮ್ಮನ್ನು ಚೆನ್ನಾಗಿಡ್ಲಿ. ಹಾಂ ಸರ್. ಅಕ್ಕ ತಂಗಿರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿರಿ. ಹಾಂ ಈ ಸರ್. ಬದುಕೇ ಶಾಶ್ವತವಲ್ಲ, ಆದರೆ ಇರುವಷ್ಟು ದಿನ ನಾವು ಬೇರೆ ಬೇರೆ ಏನೇನೋ ಕಾರಣಗಳು ಕೊಟ್ಟು ಇವ್ರ ಜೊತೆ ಎಲ್ಲ ಮನಸ್ತಾಪ ಮಾಡ್ಕೊಳ್ಳೋದಕ್ಕಿಂತ ನನಗೆ ಆಧ್ಯಾತ್ಮಿಕವಾಗಿ ಅರ್ಥ ಆಗ್ಬಿಟ್ಟಿದೆ. ಗುರುಗಳು ಹೇಳಿದ್ದಾರೆ, ನೀವು ಅವರು ಇವರು ಎಲ್ಲ ಒಂದು ನೆಪ ಅಷ್ಟೇ. ಹಾಂ ಸರ್. ನನ್ನ ಪಾಲಿಗೆ ಬರೋದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಹೌದು ಸರ್. ಅದು ರೋಗ ಆಗಿರ್ಬೋದು, ಭೋಗ ಆಗಿರ್ಬೋದು. ಹಾಂ ಸರ್. ಭೋಗವನ್ನು ತಪ್ಪಿಸೋಕ್ಕಾಗಲ್ಲ, ರೋಗವನ್ನು ತಪ್ಪಿಸೋಕ್ಕಾಗಲ್ಲ. ಹೌದು. ಆಯಿತು, ದೇವರು ಒಳ್ಳೇದು ಮಾಡಲಿ, ಶುಭವಾಗಲಿ, ನಿಮ್ಮ ತಾಯಿ ಆಸೆ ಈಡೇರಲಿ. ಹಾಂ ಸರ್. ಧೃತಿಗಿಡ್ಬೇಡಿ. ಅದೊಂದಾದ್ರೆ ಅವರಿಗೆ ಸಮಾಧಾನ ಅಂತ ಸರ್. ಅವ್ರಿಗೂ ಸಮಾಧಾನ, ನಿಮಗೂ ಸಮಾಧಾನ. ಆಯಿತು, ಎಲ್ಲ ಒಳ್ಳೇದಾಗಲಿ, ಶುಭವಾಗ್ಲಪ್ಪ. ಸರಿ ಸರ್. ಥ್ಯಾಂಕ್ ಯು ಸರ್. ಸಂತೋಷ. ನೋಡಿ, 33 ಆದರೂ ಮದುವೆ ಆಗಿಲ್ಲ. ನಮ್ಮ ಅಕ್ಕನಿಗೆ 36, 37. ನಮ್ಮ ಅಕ್ಕನಿಂದ ನನ್ನ ಮದುವೆನೂ ಆಗುತ್ತಿಲ್ಲ ಅಂತ ಗೊತ್ತಿಲ್ಲ. ಈಗ ಅವರ ಆ ಅಕ್ಕ ಅನ್ನೋ ಹೆಣ್ಮಕ್ಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಆದರೆ ಸಮಾಜದ ಇವತ್ತಿನ ಪರಿಸ್ಥಿತಿ ಹೇಗಿದೆ, ಆಸ್ತಿ ಅಂತಸ್ತಿನ ಮುಂದೆ ಸದ್ಗುಣಗಳು ಲೆಕ್ಕಕ್ಕೆ ಇಲ್ಲ. ಅದು ಯಾವತ್ತೋ ಗೊತ್ತಾಗಿರೋ ವಿಚಾರ ಬಿಡಿ. ಏನು ಮಾಡೋದು? ಈ ಜನರಿಗೆ ಕಸ್ತೂರಿಗಿಂತ ಕಾಗೆ ಬಂಗಾರನೇ ಇಷ್ಟ. ಕಸ್ತೂರಿ ಕಾಗೆ ಬಂಗಾರ ಅದರದೇ ಮಹತ್ವ ಹೊಂದಿದ್ದಾವೆ, ಯಾವುದು ಹೀನ ಅಂತ ಅಲ್ಲ. ಆದರೆ ಗುಣಕ್ಕಿಂತ ಹಣ, ಆಸ್ತಿ ನೋಡ್ತಿದ್ದಾರೆ. ಪ್ರತಿದಿನ ಒಂದಲ್ಲ ಒಂದು ಸುದ್ದಿ ಕೇಳ್ತಾನೆ ಇದ್ದಾರೆ. ಸಿರಿವಂತನಿಗೆ ಕೊಟ್ಟು, ಸಿರಿವಂತನಿಗೆ ಏನು, ಅವನು ಬಹಿರಂಗದಲ್ಲಿ ಸಿರಿವಂತ, ಒಳಗಡೆ ಅವನಷ್ಟು ಬಡವ ದರಿದ್ರ ಇನ್ನೊಬ್ಬ ಇಲ್ಲ. ನೋಡಿ, ತುಂಬ ಸಿರಿವಂತಿಕೆ ತುಂಬಿರೋ ಮನೆಯಲ್ಲಿ ಸಂಸ್ಕಾರಗಳು ಕಡಿಮೆ ಇರ್ತವೆ. ಮನೆಗೊಬ್ಳು ಹೆಂಡತಿ ಬೇಕು, ನಾನು ಹೊರಗಡೆ ಏನು ಮಾಡಿಕೊಂಡ್ರು ಯಾರು ಕೇಳಲ್ಲ. ನನಗೆ ಜನಬಲ ಇದೆ, ಹಣಬಲ ಇದೆ, ನಾನು ಇನ್ಫ್ಲೂಯೆನ್ಸ್ ಮೂಲಕ ಯಾರ ಧ್ವನಿ ಎತ್ತಿದ್ರೆ ಅವ್ರ ಧ್ವನಿ ಮುಚ್ಚಿಸ್ಬಿಡ್ತೀನಿ. ಬದುಕಲ್ಲಿ ಏನೋ ಒಂದು ಸಾಧಿಸಬೇಕು, ಏನೋ ಒಂದು ಮಾಡಬೇಕು. ಹಾಗಂದ್ರೆ ಸಿರಿವಂತರೆಲ್ಲ ಕೆಟ್ಟವರು ಅಂತ ನಾನು ಹೇಳಲ್ಲ. ಅದು ಆದಷ್ಟು ಆ ಮನೆತನ ಅಥವಾ ಗುಣದ ಆಧಾರದ ಮೇಲೆ, ಕೇವಲ ಗಂಡನ್ನ ಅಂತಲ್ಲ ಅಥವಾ ಅಳಿಯನ್ನ ಅಂತಲ್ಲ ಅಥವಾ ನಿಮ್ಮ ಮಗಳಿಗೆ ಗಂಡ ಅಂತಲ್ಲ, ಒಬ್ಬರು ಸ್ನೇಹಿತರನ್ನ ಆಯ್ಕೆ ಮಾಡಬೇಕಾದ್ರೂ ಅಷ್ಟೇ. ಗುಣ. ಯಾರ್ಯಾರು 35, 36, 37, 33, 34 ಇಷ್ಟ ಆದರೂ ಮದುವೆ ಆಗಿಲ್ಲ, ದುಃಖ ಪಡಬೇಡಿ, ಹೇಗೋ ಜೀವನ ನಡೆಯುತ್ತೆ. ಆದರೆ ಸಮಾಜವನ್ನು ಬೈತಾ ಕೂತ್ಕೊಳ್ಬೇಡಿ. ದುಡ್ಡು ಮಾಡಿ ಚೆನ್ನಾಗಿ ಬದುಕಿ ಆರೋಗ್ಯ ಕಾಪಾಡಿಕೊಳ್ಳಿ.
ಯಾರೋ ದೊಡ್ಡವರು ಹೇಳ್ತಿದ್ರು, ದುಡ್ಡು ಮಾಡೋ ಮೂದೇವಿ ನಿನಗೂ ಸಿಗ್ತಾಳೆ ಶ್ರೀದೇವಿ ಅಂತ. ದುಡ್ಡಿನ ಪ್ರಪಂಚ, ಏನು ಮಾಡಲಿಕ್ಕಾಗಲ್ಲ. ಹಾಗಂತ ದುಡ್ಡಿನಿಂದ ಹೋಗಿ ಮೌಲ್ಯಗಳನ್ನು ಕಳ್ಕೊಳ್ಬೇಡಿ. ದುಡ್ಡು ನಿಮಗೆ ಇಂದ್ರಿಯ ಸುಖಗಳನ್ನು ಕೊಡ್ಬೋದು, ಆದರೆ ನಿಮ್ಮನ್ನು ಹದಪತನಕ್ಕೆ ತಳ್ಳುತ್ತೆ. ಇನ್ನೆಂದೂ ಮತ್ತು ಮೇಲ್ಬರಲಾಗದಷ್ಟು ಅಹಂಕಾರ ಅಜ್ಞಾನಗಳನ್ನು ತುಂಬಿ ನಿಮ್ಮ ಬದುಕನ್ನು ಶಾಶ್ವತವಾಗಿ ನೆಲಸಮ ಮಾಡಿಬಿಡುತ್ತೆ. ಹಣ ಎಷ್ಟು ಬೇಕು ಅಷ್ಟು ಭಗವಂತ ನಿಮಗೆ ಒಲಿಲಿ, ಹಣ ಲಕ್ಷ್ಮಿ ಒಲಿಲಿ, ಕೋಟಿ ಕೋಟಿ ಇರಲಿ, ಅದರ ನಡತೆಯಲ್ಲಿ ಶುದ್ಧತೆ ಕಾಪಾಡಿಕೊಳ್ಳಿ. ಶಾಶ್ವತವಾಗಿ ಅಥವಾ ಅಂತಿಮವಾಗಿ ಉಳಿಯೋದು ನಮ್ಮ ಹಣ, ನಮ್ಮ ಗುಣ. ಒಳ್ಳೆಯದಾಗಲಿ ಪಾಪ. ಆ ಹುಡುಗರಿಗೆ 35, 36, 37 ಆದರೂ ಮದುವೆ ಆಗಿಲ್ಲ ಅಂದಾಗ ಸಮಾಜದ ಕೆಲವು ಮಾತುಗಳನ್ನು ಎದುರಿಸೋದು ಕಷ್ಟ. ಭಗವಂತ ಅವರಿಗೆಲ್ಲ ಒಳ್ಳೇದು ಮಾಡಲಿ, ಬೇಗ ಮದುವೆ ಆಗಲಿ, ಶುಭವಾಗಲಿ.